ಪ್ರಿಯ ಆಸರೆ ಟಿ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮ ವಂದನೆಗಳು. ಸುವಾರ್ತಿಕ ಈ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ದಿನ ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡೋಂಥ ಸುವಾರ್ತಿಕರಾದ ಸಹೋದರ ನವೀನ್ ಜೋಸೆಫ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇದು ನಿಮಗೆ ಸ್ವಾಗತ. ಈ ಸುವಾರ್ತಿಕ ಕಾರ್ಯಕ್ರಮಕ್ಕಾಗಿ ನಿಮಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಬ್ರದರ್, ನೀವು ಬೆಂಗಳೂರಿನಿಂದ ಉಡುಪಿಗೆ ಬಂದಿದ್ದೀರಿ, ಸೇವೆ ನಿಮಿತ್ತವಾಗಿ ಬಂದಿದ್ದೀರಿ. ಎಷ್ಟು ಜನ ಬಂದಿದ್ದೀರಿ ಬ್ರದರ್ ನೀವು? ನಾವು ಒಂದು 6 ಜನ ಬಂದಿದ್ದೀವಿ. ಟೀಮ್ ಆಗಿ ಬಂದಿದ್ದೇವೆ. ಬ್ರದರ್, ನಿಮ್ಮ ಸ್ವಂತ ಊರು ಯಾವುದು? ನನ್ನ ಸ್ವಂತ ಊರು ಚಿಕ್ಕಮಗಳೂರು ಡಿಸ್ಟಿಕ್, ಕಡೂರು ತಾಲೂಕು, ಸಿಂಗಟಗೆರೆ. ಕಡೂರು ಹತ್ರ. ನೀವು ಹುಟ್ಟಿ ಬೆಳೆದಲ್ಲೇ? ಎಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಬಾಲ್ಯ ಜೀವಿತ ಎಲ್ಲ ಅಲ್ಲೇನೆ. ಎಲ್ಲ ಅಲ್ಲೇನೆ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿ? ನನ್ನ ತಂದೆ ತಾಯಿಗಳಿಗೆ ನಾವು 3 ಜನ ಮಕ್ಕಳು. ನಾನೊಬ್ಬ ಮತ್ತು ನನ್ನ 2 ತಂಗಿಯರು. ನೀವು ಫಸ್ಟ್? ನಾನೇ ಮೊದಲನೇರು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ? ನನ್ನ ವಿದ್ಯಾಭ್ಯಾಸ ಎಲ್ಲ 5th ಸ್ಟ್ಯಾಂಡರ್ಡ್ವರೆಗೆ ನಮ್ಮ ಮನೆಯಲ್ಲೇ ಓದಿದ್ದೆ. ಅದಾದ ನಂತರ ನನ್ನನ್ನು ಒಂದು ಉಳಿಯಾರು ಅಂತ ಬರುತ್ತೆ, ಚಿಕ್ಕನಾಯಕನಹಳ್ಳಿ, ತುಮಕೂರು ಡಿಸ್ಟಿಕ್ಕಲ್ಲಿ. ಅಲ್ಲಿ ನನಗೆ ಹಾಸ್ಟೆಲಲ್ಲಿ ಹಾಕ್ಬಿಟ್ರು. SSLC ವರೆಗೆ ಅಲ್ಲಿ ಓದಿದ್ದು ನಾನು. ಸೊ ಅದಾದ ನಂತರ ಮತ್ತೆ SSLC ಪಾಸ್ ಆದಮೇಲೆ ಮತ್ತೆ ಊರಿಗೆ ಬಂದೆ. ಫಸ್ಟ್ PU ಸೆಕೆಂಡ್ PU ಓದ್ತಾ ಇರುವಾಗ ಸೆಕೆಂಡ್ PU ಡಿಸ್ಕಂಟಿನ್ಯೂ ಮಾಡಿದೆ ನಮ್ಮ ಊರಲ್ಲೇ. ನಿಮ್ಮ ಬಾಲ್ಯ ಜೀವಿತ ಹೇಗಿತ್ತು? ನನ್ನ ಬಾಲ್ಯ ಜೀವಿತ, ನಾನು SSLC ಓದೋವರೆಗೆ ತುಂಬ ಒಳ್ಳೆಯ ಹುಡುಗ. ಕಾಲೇಜಿಗೆ ಹೋದ್ಮೇಲೆ ನನ್ನ ಸ್ಥಿತಿಗತಿ ಎಲ್ಲ ಕೆಟ್ಟೋಯ್ತು. ನಾನು ಸ್ವಲ್ಪ ಕೆಟ್ಟ ಚಟಗಳಿಗೆ ಬಲಿಯಾದೆ, ಫ್ರೆಂಡ್ ಸರ್ಕಲ್ಲು. ಸೊ ಹಾಗೆ ನಿಧಾನವಾಗಿ ಕಳ್ತನ, ಸುಳ್ಳು, ಮೋಸ, ಅದರಲ್ಲಿ ನಾನು ಹಂಗೆ ಹೊಡೆಯೋದು, ಬಡಿಯೋದು, ಹೊಡೆದಾಡೋದು, ಇಂಥ ಸ್ಥಿತಿಯಲ್ಲಿ ಹೋಗ್ಬಿಟ್ಟೆ. ಸೊ ಬಾಲ್ಯದಲ್ಲೇ ನನ್ನ ಲೈಫ್ ಕೆಟ್ಟೋಗ್ಬಿಡ್ತು. ಕೆಟ್ಟೋಗ್ಲಿಕ್ಕೆ ಕಾರಣ ಒಂದು ನಮ್ಮ ಮನೇಲಿರ್ತಕ್ಕಂಥ ಒಂದು ಬಡತನ. ನನ್ನ ತಂದೆ ಒಂದು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರು, ಸರ್ಕಾರಿ ನೌಕರರು, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ನನ್ನ ತಂದೆ ಒಬ್ಬರು ಪಕ್ಕ ಡ್ರಂಕರ್, ಯಾವಾಗಲೂ 24 ಗಂಟೆ ಕುಡಿತಾನೆ ಇದ್ದರು. ಆಮೇಲೆ ಸರಿಯಾಗಿ ಇದಿಲ್ಲ, ನಮ್ಮ ಮನೇಲಿ ಬಂದೋಬಸ್ತಿಲ್ಲ. ನನ್ನ ತಂದೆ ಕುಡಿತಾಯಿದ್ರು, ನನ್ನ ತಾಯಿ ಒಬ್ಬರೇ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾಯಿದ್ರು. ಬಟ್ ಅದಾಗಲಿಲ್ಲ. ಕೊನೆಗೆ ನಾನು ದಾರಿ ತಪ್ಪಿಬಿಟ್ಟೆ. ನಿಮ್ಮ ಬಾಲ್ಯ ಜೀವಿತದಲ್ಲಿ ಅಂದರೆ 10th ಸ್ಟ್ಯಾಂಡರ್ಡ್ ತನಕ ನೀವು ಸರಿಯಾಗಿದ್ದೀರಿ? 10th ಸ್ಟ್ಯಾಂಡರ್ಡ್ಗೆ ನಾನು ತುಂಬ ಒಳ್ಳೆ ಹುಡುಗ. ಊರಿನಲ್ಲಿ ಒಳ್ಳೆ ಹೆಸರು ತೆಗೆದುಕೊಂಡೆ, ಮನೆಯಲ್ಲಿ ಒಳ್ಳೆ ಹೆಸರು ತೆಗೆದುಕೊಂಡಿದ್ದೆ. ಆದರೆ ಮನೆಯಲ್ಲಿ ಬಡತನ ಇತ್ತು? ಮನೇಲಿ ಬಡತನ. ನಿಮಗೆ ಏನಾದರೂ ವ್ಯವಸಾಯ ಇತ್ತಾ? ಸ್ವಂತ ಮನೆ ಏನಾದರೂ ಇತ್ತಾ? ನನಗೆ ಸ್ವಂತ ಮನೆ ಇಲ್ಲ. ನಮ್ಮ ಸ್ವಂತ ಮನೆ ಇದ್ದಿದ್ದನ್ನು ನಮ್ಮ ಚಿಕ್ಕಪ್ಪ ಅವರು, ದೊಡ್ಡಪ್ಪ ಅವ್ರು ಮೋಸ ಮಾಡಿ ತೆಗೆದುಕೊಂಡು ಬಿಟ್ಟು. ಸೊ ನನಗೆ ಒಂದು ಎಕರೆ ಜಮೀನಿದೆ, ಅದರಲ್ಲಿ ತೆಂಗು ಹಾಕಿದ್ದೆ, ಅಲ್ಲೇ ಇದೆ ಈಗ. ಸೊ ಅಷ್ಟೇ. ವ್ಯವಸಾಯದ ಬಗ್ಗೆ ನಮಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ, ಬಟ್ ತೋಟ ಇದೆ. ಮತ್ತು ನೀವು PUನಲ್ಲಿ ಸ್ವಲ್ಪ ದಾರಿ ತಪ್ಪಿದ್ರಿ. ಓಕೆ. ಅಂದರೆ ಎಲ್ಲ ಕುಡಿಯೋದು, ಹೌದೌದು, ಅದರಲ್ಲಿ ಬಂದ್ರಿ. ಹೌದು. ಮತ್ತು ಮುಂದಿನ ಜೀವಿತ ಹೇಗಾಯಿತು? ಮುಂದಿನ ಜೀವಿತ ಸ್ವಲ್ಪ ಅದೇ ಊರಿನಲ್ಲಿ ನೀವು ಮುಂದುವರೆದ್ರ? ಅದೇ ಊರಿನಲ್ಲಿ. ನಂದು ಸೆಕೆಂಡ್ PU ಮುಗಿದ ಮೇಲೆ, ಡಿಸ್ಕಂಟಿನ್ಯೂ ಆದಮೇಲೆ ನಾನು ಪ್ರಿನ್ಸಿಪಲ್ಗೆ ಹೊಡೆದಾಗ ಅಲ್ಲಿ ನನಗೆ ಹಾಲ್ ಟಿಕೆಟ್ ಬ್ಯಾನ್ ಆಯಿತು. ಅಲ್ಲಿಂದ ಒಂದು ಪೊಲೀಸ್ ಕಂಪ್ಲೇಂಟ್ ಆಯಿತು. ಸೊ ಅಲ್ಲಿಂದ ನನ್ನ ಲೈಫು ಬೇರೆ ಥರ ಹೋಯಿತು. ಅಂದರೆ ನಾನು ಒಂದು ವ್ಯಾನಲ್ಲಿ ಕಂಡಕ್ಟ್ರಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಗೂಡ್ಸ್ ಟೆಂಪೋ. ಅದರಲ್ಲಿ ಪ್ಯಾಸೆಂಜರ್ನ ಡ್ರಾಪ್ ಮಾಡಿ ಪಿಕಪ್ ಮಾಡುವುದು. ಅದರಲ್ಲಿ ಇನ್ನೂ ಕೆಟ್ಟೋಗ್ಬಿಟ್ಟೆ, ಲೈಫ್ ಕೆಟ್ಟೋಯ್ತು. ಲೈಫ್ ಕೆಟ್ಟೋಗಿ ಅದಾದ ನಂತರ ಒಂದು 2-3 ಇಯರ್ಸ್ ನಾನು ಆ ರೀತಿಯಾಗಿ ಕಳ್ತನ, ರಾತ್ರಿ ಹೊತ್ತು ರಾಬ್ರಿ ಮಾಡೋದು, ಆ ರೀತಿಯಾಗಿ ಮಾಡ್ತಾಯಿದ್ದೆ. ಮಾಡಿ ತುಂಬ ಕುಡಿತಾಯಿದ್ದೆ, ಬಸ್ ಸ್ಟ್ಯಾಂಡಲ್ಲೇ ಮಲ್ಕೊಳ್ತಾ ಇದ್ದೆ. ಅದಾದ ನಂತರ ಒಂದು ದೊಡ್ಡ ಗಲಾಟೆ ಆಯಿತು. ನನಗೆ ಯಾರೋ ಹೊಡೆದ್ಬಿಟ್ರು ಒಂದು ದಿವಸ ನೈಟಲ್ಲಿ, ಒಂದು ಜಾತ್ರೆ ಸಮಯದಲ್ಲಿ ಯಾರೋ ಹೊಡೆದ್ಬಿಟ್ಟು ನೋಡಿದ್ರೆ ನನಗೆ ಪ್ರಜ್ಞೆನೇ ಇಲ್ಲ. ನನ್ನ ಮನೆ ಹತ್ರ ಹಾಕಿ ಹೋಗಿದ್ರು. ಸೊ ಅದಾದ ನಂತರ ದೊಡ್ಡ ಪೊಲೀಸ್ ಕಂಪ್ಲೇಂಟ್ ಆಯಿತು. ಪೊಲೀಸೆಲ್ಲ ಹುಡ್ಕೊಂಡು ಬಂದರು. ಮತ್ತು ಅದಕ್ಕೆ ಭಯಪಟ್ಟು, ಅದು ಲಾಸ್ಟ್ ಚಾನ್ಸ್, ನಾನು ಜೈಲಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ನಾನು ತಪ್ಪಿಸ್ಕೊಂಡು ಬ್ಯಾಂಗ್ಳೂರಿಗೆ ಹೊರಟೋಗ್ಬಿಟ್ಟೆ. ಸೊ ಅಲ್ಲಿಗೆ ನನ್ನ ಊರಿಂದ ಲೈಫೆಲ್ಲ ಮುಗಿದೋಯ್ತು. ಎಷ್ಟನೇ ವಯಸ್ಸಿನಲ್ಲಿ ಅದು? ನನಗೆ 2004ಅಲ್ಲಿ. ನಾನು ಅಂದ್ಕೊಳ್ತೀನಿ ಅದು 20 ಇಯರ್ಸ್ ಅಂತ ಅಂದ್ಕೊಳ್ತೀನಿ. ನಿಮಗೆ 20 ಇಯರ್ಸ್? 20 ಇಯರ್ಸ್ ಇರುತ್ತೆ. ನಂತರ ಬ್ಯಾಂಗ್ಳೂರಿನಲ್ಲಿ ಹೋಗಿದೆ. ಬ್ಯಾಂಗ್ಳೂರಿನಲ್ಲಿ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸಾಗರ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಕಪಾಲಿ ಟಾಕೀಸ್ ಅಪೋಸಿಟಲ್ಲಿದೆ, ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದಾದ ನಂತರ ನನಗೆ ಒಂದು ತಾಯಿ, ಕ್ರಿಶ್ಚಿಯನ್ ಲೇಡಿ, ಅವರು ನನಗೊಬ್ಬರು ಪರಿಚಯ ಆದರು. ಅವ್ರ ಹೆಸರು ಶಶಿಕಲಾ ಅಂತ ಅಂದ್ಬಿಟ್ಟು. ಅವರು ತುಂಬ ಪ್ರೀತಿ ತೋರಿಸಿದ್ರು ನಮಗೆ. ಮನೆಗೆ ಕರೆದ್ರು. ಮನೆಗೆ ಕರೆದಾಗ ಅವ್ರ ಮನೆಗೆ ಹೋದೆ. ಊಟ ತಿಂಡಿ ಎಲ್ಲ ಕೊಟ್ಟು ಚೆನ್ನಾಗಿ ಆಧರಿಸಿ ಸಂತೈಸಿದರು. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಹಾಗಾಗಿ ನಾನು ಅವ್ರ ಹತ್ರನೇ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದೆ.
ಸೊ ತುಂಬ ಒಳ್ಳೆಯವನಾಗಿ ದೇವರು ಮಾರ್ಪಡಿಸಿದ್ರು ಆ ತಾಯಿ ಮೂಲಕವಾಗಿ. ಬೆಂಗಳೂರಿನಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದೆ ಹೋಟೆಲಲ್ಲಿ? ಬೆಂಗಳೂರಲ್ಲಿ ನಾನು 3 ತಿಂಗಳಷ್ಟೇ ಕೆಲಸ ಮಾಡಿದೆ. 3 ತಿಂಗಳಷ್ಟೇ ಕೆಲಸ ಮಾಡಿದೆ. ಮತ್ತು ನೀವು ಆ ತಾಯಿಯೊಟ್ಟಿಗೆ ಹೋಗ್ಬಿಟ್ಟೆ. 3 ತಿಂಗಳು ಹೇಗೆ ನೀವು ಕೆಲಸ ಮಾಡಿದರೆ ಹೋಟೆಲಲ್ಲಿ? ಬರೀ ಎಲೆ ಹಾಕೋದು ಅಷ್ಟೇ, ಎಲೆ ಊಟ, ಅಲ್ಲಿ ಎಲೆ ಹಾಕೋದು ಮತ್ತು ಲೋಟಕ್ಕೆ ನೀರು ಹಾಕೋದು, ಇಷ್ಟೇ ಕೆಲಸ 3 ತಿಂಗಳು. ಅದು ಊಟಕ್ಕೆ ಹೊಟ್ಟೆ ತಡೀಕಾಗಿದ್ದಾನೆ ಕೆಲಸಕ್ಕೆ ಹೋಗಿದ್ದು. ಯಾರು ಬೆಂಗಳೂರಲ್ಲಿ ಯಾರು ಪರಿಚಯ ಇಲ್ಲಲ್ಲ, ಇನ್ನು ಊರಿಗೆ ಹೋದರೆ ಮತ್ತು ಪೊಲೀಸ್ ಕಂಪ್ಲೇಂಟ್ ಅದೆಲ್ಲ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಇದ್ದಾಗ ನಾನು ಕೆಲಸ ಮಾಡ್ತಾಯಿದ್ದೆ, ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಿಮ್ಮ ತಂದೆ ತಾಯಿ ಊರಿನಲ್ಲೇ ಇದ್ದರು? ನನ್ನ ತಂದೆ ತಾಯಿ ಊರಿನಲ್ಲೇ ಇದ್ದರು. ನನ್ನ ತಂದೆ ತಾಯಿ ತಂಗಿಯರಿಬ್ಬರು ಊರಲ್ಲೇ ಇದ್ದರು. ನಾನು ಮಾತ್ರ ಊರು ಬಿಟ್ಬಿಟ್ಟೆ. ಈಗ ನೀವು ಹೋಟೆಲ್ನಿಂದ ಈ ತಾಯಿ ಮನೆಗೆ ಬಂದ್ರಿ? ಖಂಡಿತ. ನಿಮಗೆ ಆ ತಾಯಿ ಮನೆಗೆ ಬರುವಂಥ ಕಾರಣ? ಆ ತಾಯಿ ಒಂದ್ಸಲ ನನಗೆ ಸಿಕ್ಕಿ ಅವ್ರ ಮನೆಗೆ ಇನ್ವೈಟ್ ಮಾಡಿದರು. ನಾನು ಪರಿಚಯ ಮಾಡಿಕೊಂಡು ಬಾಪ ನಮ್ಮ ಮನೆಗೆ ಒಂದು ಸರಿ ಅಂತ ಪ್ರೀತಿಯಿಂದ ಕರೆದ್ರು. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೋದೆ ಒಂದಿನ. ಆಮೇಲೆ ಅವರು ನಮಗೆ ದೇವ್ರ ಬಗ್ಗೆ ಹೇಳಿದರು, ಒಂದು ಸಮಾಧಾನದ ಬಗ್ಗೆ ಹೇಳಿದರು, ಯೇಸು ಕ್ರಿಸ್ತನ ಬಗ್ಗೆ ಹೇಳಿದರು. ಆಗ ನನಗೆ ತುಂಬ ಇಷ್ಟ ಆಯಿತು ಅವ್ರು ಹೇಳಿದಂಥ ಮಾತುಗಳು. ಅದನ್ನು ನಾನು ಸ್ವೀಕಾರ ಮಾಡಿದಾಗ ಅವ್ರು ಹೇಳಿದರು, ನನ್ನ ಮನೇಲೇ ಇರಪ್ಪ, ಪರವಾಗಿಲ್ಲ, ಇಲ್ಲೇ ಒಂದು ಕೆಲಸ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕೆಲಸನೂ ಕೊಡಿಸಿದ್ರು. ಅಲ್ಲಿ ಒಂದು ಚಿಕ್ಕದಾಗಿ ಒಂದು 850 ರೂಪಾಯಿ ಕೊಟ್ಟು ಒಂದು DL ಮಾಡಿಸಿಕೊಟ್ರು. ಅದರಲ್ಲಿ ನಾನು ಕಾರ್ ಡ್ರೈವರ್ ಆದೆ. ಒಂದು 5 ಸ್ಟಾರ್ ಹೋಟ್ಲಲ್ಲಿ, ರಾಯಲ್ ಆರ್ಚಿಡ್ ಅಂತ ಅಂದ್ಬಿಟ್ಟು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿದೆ, ಅಲ್ಲಿ ನಾನು ಡ್ರೈವರ್ ಆಗಿ ಕೆಲಸ ಮಾಡ್ತೆ. ಈಗ ನೀವು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳೋದಕ್ಕೆ ಮುಂಚೆ ನೀವು ಸುಲಭವಾಗಿ ಕಂಡುಕೊಂಡ್ರೆ ಅವರನ್ನು, ಯೇಸು ಸ್ವಾಮಿ? ನಾನು ಅಂದ್ಕೊಳ್ತೀನಿ ತುಂಬ ಸುಲಭವಾಗಿ ಕಂಡುಕೊಂಡೆ, ನನಗೆ ಕಷ್ಟ ಆಗಲಿಲ್ಲ, ತುಂಬ ಸುಲಭವಾಗಿ ಕಂಡುಕೊಂಡೆ. ಅಂದರೆ ಅದಕ್ಕೆ ಆ ತಾಯಿ ಕಾರಣ, ಶಶಿಯಮ್ಮ ಅಂತ ಅಂದ್ಬಿಟ್ಟು ಅವ್ರ ಕಾರಣ ಅವರು. ಈಗ ನಿಮ್ಮ ಕುಟುಂಬದ ಹಿನ್ನೆಲೆ ನಿಮಗೆ ಹೇಳ್ಬೋದಾ? ಖಂಡಿತ ಹೇಳ್ತೇನೆ. ನೀವು ಯಾವ ಹಿನ್ನೆಲೆಯಿಂದ ಬಂದಿದ್ರಿ? ನಾವು ಆ್ಯಕ್ಚುಲಿ ಬಂದುಬಿಟ್ಟು ನಮ್ಮದು ಬೆಸ್ತರು, ನಾವು ಮೀನು ಹಿಡಿಯೋ ಜಾತಿ ನಮ್ಮದು. ಅದರಲ್ಲಿ ನಾವು ಪೂಜಾರಿಗಳು. ಒಂದು ದೇವರಿಗೆ ಪೂಜೆ ಮಾಡ್ತಾ ಇದ್ವಿ. ನಮ್ಮ ರಿಲೇಷನ್ ಎಲ್ಲ, ನಮ್ಮೂರಲ್ಲಿ ಯಾರು ಕ್ರಿಶ್ಚಿಯನ್ ಅಂತ ಇಲ್ಲವೇ ಇಲ್ಲ, ಕ್ರಿಶ್ಚಿಯನ್ನೇ ಇಲ್ಲ. ಒಂದು 3000 ಮನೆಗಳಿದೆ ನಮ್ಮೂರಲ್ಲಿ, ಅದು ಹೋಬಳಿ. ಯಾರು ಒಬ್ಬರು ಕ್ರಿಶ್ಚಿಯನ್ ಇಲ್ಲ. ಮುಸ್ಲಿಮ್ಸ್ ಇದ್ದಾರೆ ಮತ್ತು ಕನ್ನಡದವರಿದ್ದಾರೆ, ಯಾರು ಕ್ರಿಶ್ಚಿಯನ್ ಇಲ್ಲ. ಹೌದೌದು. ಸೊ ನಮಗೆ ಏನು ಗೊತ್ತಿಲ್ಲ, ನಾವೆಲ್ಲ ಪಕ್ಕ ಹಿಂದೂ ನಲ್ಲಿ ಇದ್ದವರು. ನೀವು ಯೇಸು ಕ್ರಿಸ್ತನ ಬಗ್ಗೆ ನೀವು ಮುಂಚೆ ತಿಳಿದುಕೊಂಡಿದ್ದೆ ಊರಿನಲ್ಲಿರುವಾಗ? ಇಲ್ಲ, ಖಂಡಿತ ಏನಿಲ್ಲ. ಬೆಂಗಳೂರು ಬಂದ ನಂತರ ಕೂಡ ನಿಮಗೆ 3 ತಿಂಗಳು ಹೋಟೆಲ್ನಲ್ಲಿ ಕೆಲಸ ಮಾಡಿದೆ, ಅವಾಗ ಕೂಡ ಯೇಸು ಬಗ್ಗೆ ಗೊತ್ತಿಲ್ಲ. ಯಾವಾಗ ಈ ತಾಯಿ ಪರಿಚಯ ಆಯಿತು, ಆಗ ದೇವ್ರ ಬಗ್ಗೆ ನನಗೆ, ದೇವರು ತುಂಬ ಒಳ್ಳೆಯವರು, ಸಹಾಯ ಮಾಡ್ತಾರೆ, ಅವರು ತುಂಬ ಕನಿಕರ ಉಳ್ಳ ದೇವರು, ಹಾಗೆ ಹೀಗೆ ಅಂತೆಲ್ಲ ತಾಯಿ ಆ ದೇವ್ರ ಬಗ್ಗೆ ಹೇಳುವಾಗ ನನಗೊಂದು ಅಭಿಮಾನ ಬಂತು. ಯಾಕೆಂದರೆ ಈಗ ನಾನು ನೋಡುವಾಗ ಪ್ರಪಂಚದ ಎಲ್ಲ ಕಡೆ ನೋಡಿದ್ರು ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಒಂದು ಅಭಿಮಾನ ಬಂದೇ ಬರುತ್ತೆ. ಅವರು ಹಿಂದೂ ಆಗಿರಲಿ, ಯಾರೇ ಆಗಿರಲಿ, ಹಿಂದೂಗಳು ಆಗಿರಲಿ, ಅವ್ರು ಸುಮ್ಮನೆ ಅದರ ಅರ್ಥ ಗೊತ್ತಿರಲ್ಲ, ಒಂದು ಕ್ರಾಸ್ ಹಾಕ್ಕೊಂಡಿರ್ತಾರೆ. ಆ ಒಂದು ಶಾಂತಿ ದೂತನ ಒಂದು ಸೂಚನೆ, ಶಾಂತಿ ಸ್ವಭಾವದ ಒಂದು ಸೂಚನೆ. ಹಿಂದೂ ಅವರು ಯೇಸು ಕ್ರಿಸ್ತನ ಬಗ್ಗೆ ನಾಲೆಡ್ಜೇ ಇಲ್ಲ, ಅವರು ಒಂದು ಶಿಲ್ಬೆ ಹಾಕ್ಕೊಂಡಿರ್ತಾರೆ. ನಾನು ಚಿಕ್ಕ ಹುಡುಗ ಇರೋವಾಗ ಒಂದು 10th ಪಾಸ್ ಆಗಿದ್ದೆ. ಆಗಲೂ ಸಹ ನಾನು ಒಂದು ಕಪ್ಪು ದಾರದಲ್ಲಿ ಒಂದು ಶಿಲ್ಬೆ ಇತ್ತು, ಯೇಸು ಕ್ರಿಸ್ತನ ಒಂದು ಶಿಲ್ಬೆ, ಅದನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದೆ. ತುಂಬ ಚೆನ್ನಾಗಿ ನನಗೇನೋ ತುಂಬ ಒಂಥರ ಇತ್ತು. ಯಾರು ಕೊಟ್ಟರು ನಿಮಗೆ ಅದು? ಅದನ್ನು ನಾನೇ ತೆಗೆದುಕೊಂಡೆ. ಒಂದು ಅಂಗಡಿಲಿ ಹೋದಾಗ ತುಂಬ ಚೆನ್ನಾಗಿತ್ತು. ಆ ಶಿಲ್ಬೆ ನೋಡುವಾಗಲೇ ಏನೋ ಒಂದು ಅಭಿಮಾನ ಬರುತ್ತೆ. ಸೊ ಮತ್ತು ಕ್ರಿಶ್ಚಿಯಾನಿಟಿಲಿ ನೋಡುವಾಗಲೂ ಕ್ರೈಸ್ತರೆಲ್ಲ ಶಾಂತಿ ಸಮಾಧಾನ ಪ್ರಿಯರು, ಅವ್ರು ನೋಡುವಾಗ ನಂಗೆ ಒಂದು ಅಭಿಮಾನ. ಅದನ್ನು ನಾನು ತೊಗೊಂಡು ಹಾಕ್ಕೊಂಡಾಗ ನನ್ನ ಫ್ರೆಂಡ್ ಒಬ್ಬ ಏನು ಹೇಳ್ದ, ನೀನು ಕ್ರಿಶ್ಚಿಯನ್ ಏನೋ, ನೀನು ಯಾಕೋ ಹಾಕ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಅದನ್ನು ಕಿತ್ಬಿಟ್ಟು ಬಿಸಾಕ್ಬಿಟ್ಟೆ. ಸರಿ, ಅಷ್ಟೇನು ನಮಗೇನು ಚಿಂತೆ ಆಗಲಿಲ್ಲ. ಹಾಕಿದ್ದಕ್ಕೂ ನಮಗೇನು ಅಷ್ಟೊಂದು ಇದಿಲ್ಲ, ಹಾಕಿದ್ದಕ್ಕೂ ನಮಗೇನು ತೊಂದರೆ ಇಲ್ಲ. ಅದಾದ ನಂತರ ನನಗೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ, ಹೋಟ್ಲಲ್ಲಿ ಕೆಲಸ ಮಾಡೋವಾಗಲೂ ಗೊತ್ತಿಲ್ಲ. ಈ ತಾಯಿ ಹತ್ರ ಹೋದಾಗಲೇ ನನಗೆ ಯೇಸು ಕ್ರಿಸ್ತನ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಯಿತು. ಅವರು ಒಂದು ದೇವರು, ನಿಜವಾಗಿರ್ತಕ್ಕಂಥ ದೇವರು, ಅವ್ರು ಎಂಥ ವ್ಯಕ್ತಿನೂ ಬೇಕಾದ್ರೂ ಮಾರ್ಪಡಿಸ್ತಾರೆ ಅಂತಕ್ಕಂಥದ್ದು ನನಗೆ ಅಲ್ಲೇ ಗೊತ್ತಾಯಿತು. ಅಲ್ಲ, ನೀವು ಯಾಕೆ ಅವರನ್ನು ಕಂಡುಕೊಂಡ್ರಿ ಯೇಸು ಸ್ವಾಮಿಯನ್ನು? ನನ್ನ ಸ್ಥಿತಿ ಕೆಟ್ಟೋಗಿತ್ತು, ನನಗೆ ಒಳ್ಳೇದಾಗಬೇಕು, ನನ್ನ ತಂದೆ ಕುಡಿಯೋದು ಬಿಡಬೇಕು, ನಾನು ಕುಡಿಯೋದು ಬಿಡಬೇಕು, ನಾನು ಸ್ಮೋಕ್ ಮಾಡೋದು ಬಿಡಬೇಕು, ನನ್ನ ತಂಗಿಯರಿಗೆ ಒಳ್ಳೆ ಲೈಫ್ ಸಿಗಬೇಕು, ನನ್ನ ತಂದೆ ತಾಯಿಗಳು ನಾವೆಲ್ಲ ಊರಿನಲ್ಲಿ ಸಾಕ್ಷಿಯಾಗಿರಬೇಕು. ಇದನ್ನು ಯೇಸು ಕ್ರಿಸ್ತನ ಒಬ್ಬನ ಕೈಲಿ ಮಾತ್ರ ಮಾಡಲಿಕ್ಕಾಗುತ್ತೆ ಅಂತ ಗೊತ್ತಾಯಿತು. ನನ್ನ ತಂದೆ ತುಂಬ ಕುಡಿಕಾರಾಗಿರೋದ್ರಿಂದ ತುಂಬ ಹೊಡಿತಾಯಿದ್ರು. ಮನೆಯಲ್ಲಿ ಸಮಾಧಾನ ಇಲ್ಲ, ಗಲಾಟೆ ಮತ್ತು ಸಾಲ, ತಿನ್ನಲಿಕ್ಕೆ ಅನ್ನಕ್ಕೆ ಗತಿ ಇಲ್ಲ. ಸೊ ಅಂಥ ಪರಿಸ್ಥಿತಿ. ನಾವು ಒಂದು ಮಾಟ ಮಂತ್ರದಿಂದ ಕಟ್ಟಲ್ಪಟ್ಟಿದ್ವಿ. ಎಷ್ಟು ದೇವರುಗಳ ಬಳಿಗೆ ಹೋದ್ರೂ ಮಾಟ ಮಂತ್ರ ನಮಗೆ ಬಿಡುಗಡೆನೇ ಇಲ್ಲ. ಎಲ್ಲ ಕಳ್ಕೊಂಡ್ಬಿಟ್ವಿ, ಲೈಫ್ ಎಲ್ಲ ಕಳೆದೋಯ್ತು. ಆಮೇಲೆ ನಾವು ಎಲ್ಲ ಕಳ್ಕೊಂಡ ನಂತರ ಈ ತಾಯಿ ನನಗೆ ಹೇಳಿದಂಥ ಮಾತು ನನಗೆ ಒಂದು ಹೃದಯಕ್ಕೆ ಆದರಣೆ ಸಿಕ್ತು. ಸೊ ಅದಕ್ಕಾಗಿ ನಾನು ಕಂಡುಕೊಂಡೆ.
ಅಲ್ಲ, ನೀವು ಈ ಬಡತನದ ಮಧ್ಯದಲ್ಲಿ ಬೆಳೆದು ಬಂದ್ರಿ, ಕಾಲೇಜ್ನಲ್ಲೆಲ್ಲ ನೀವು ತುಂಬ ಪೊರ್ಕೆಯಾಗಿ. ಹೌದು ಹೌದು ಹಾಗಿದ್ರಿ. ಮತ್ತು ಅಲ್ಲಿಂದ ರೌಡಿಸಮ್ನಲ್ಲಿ ಹೋದ್ರಿ. ಹೌದು. ಪೊಲೀಸ್ನವ್ರು ನಿಮ್ಮ ಹಿಂದಟ್ಟಿ ಬಂದರು. ಹೌದು. ಆ ಊರನ್ನು ಬಿಟ್ರಿ. ಹೌದು. ಅದರ ಮಧ್ಯದಲ್ಲಿ ನಿಮ್ಮ ಯಾವುದಾದ್ರೂ ಅಂದರೆ ನಿಮ್ಮ ಜೀವಿತದಲ್ಲಿ ಸಮಾಧಾನ ಇತ್ತಾ? ಎಲ್ಲಿ ಆ ಮಿಡಲಲ್ಲಿ? ಹೌದು. ನಾನು ಹೇಳ್ತೇನೆ, ಅಂಥ ಒಬ್ಬ ವ್ಯಕ್ತಿ, ಪೊಲೀಸ್ ಕೆಲ್ಸಗಾಗ್ತಕ್ಕಂಥ ವ್ಯಕ್ತಿ, ರೌಡಿಸಮ್ನಲ್ಲಿರ್ತಕ್ಕಂಥ ವ್ಯಕ್ತಿ, ಅವನಿಗೆ ಯಾವುದೇ ಕಾರಣಕ್ಕೂ ಸಮಾಧಾನ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ನನಗೂ ಸಮಾಧಾನ ಇಲ್ಲ. ನಾನು ಎಷ್ಟೋ ಸರಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೀನಿ. ಹೌದೌದು, ಸೂಸೈಡ್, ನಾನು ಸತ್ತೋಗ್ಬಿಡ್ಬೇಕು, ನನಗೆ ಜೀವನ ಭಾಳ ಬೇಸರ ಅಂತ ಅನ್ನಿಸ್ತು. ಲೈಫು ಸರಿ ಇಲ್ಲ ಅದು. ಯಾವ ಸಮಯದಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಮತ್ತು ಗಲಾಟೆಗಳು, ಸಮಾಧಾನ ಇಲ್ಲ. ಹಾಗಾಗಿ ಒಂಥರ ಜೀವನ ಕೆಟ್ಟ ಜೀವನ. ಆವಾಗಲೇ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಎಷ್ಟೋ ಅಲ್ಲ, ನೀವು ಆ ಪರಿಸ್ಥಿತಿಲಿರುವಾಗ ನಿಮಗೆ ಯಾರು ತಿಳುವಳಿಕೆ ಕೊಡುವವರು ಯಾರೆಲ್ವೋ, ಸರಿಯಾದ ಒಂದು ಜೀವನ ಮಾಡಿ, ಸರಿಯಾದ ನಡೆಯಿರಿ, ಯಾಕಂದರೆ ಒಂದು ಒಳ್ಳೆ ಜೀವನ ಇದೆ, ಅದನ್ನು ಮಾಡಿಕೊಳ್ಳಿ ಅಂತ ನಿಮಗೆ ಬುದ್ಧಿ ಹೇಳಲಿಲ್ಲ ಆ ಟೈಮ್ನಲ್ಲಿ? ಹೇಳಿದರು ತುಂಬ ಜನ ಹೇಳಿದರು. ಬಟ್ ನಮಗೆ ಕೇಳುವಂಥ ವಯಸ್ಸಲ್ಲ ಅದು. ಆ ಏಜು ನಿಮ್ಗೆ ಗೊತ್ತಿರುತ್ತೆ, ಕೇಳುವಂಥ ಏಜ್ ಅಲ್ಲ ಅದು. ಆಮೇಲೆ ಅದಕ್ಕೆ ಡೈರೆಕ್ಷನ್ ಕೊಡಲಿಕ್ಕೆ ಅಂತಲೇ ಕೆಲವರು ಒಂದು ಆ ರೀತಿಲಿ ಇದ್ದವರೇ ಬೇಕಾಗಿತ್ತು. ನಮಗೆ ತುಂಬ ಇಷ್ಟವಾಗಿರೋರು ಯಾರೂ ಇರಲಿಲ್ಲ. ತುಂಬ ಒಂದು ಹೇಳಬೇಕಾದ್ರೆ ನಮಗೆ ಬುದ್ಧಿವಾದ ಹೇಳೋರು ತುಂಬ ಮಂದಿ ಇರ್ತಾರೆ. ಹೌದು. ಅಂದರೆ ಅವರ ಪರಿಸ್ಥಿತಿಗಳು ಸರಿ ಇರೋದಿಲ್ಲ. ಕರೆಕ್ಟ್. ಅದಕ್ಕೆ ಅದನ್ನು ಹೇಳಲಿಕ್ಕೆ ಬಂದೆ ನಾನು ಇವಾಗ. ನನಗೆ ಇಷ್ಟ ಆಗ್ತಕ್ಕಂಥ ಪರ್ಸನ್, ನನಗೆ ನನ್ನ ಮನಸ್ಸಿಗೆ ನೆಚ್ಚಬೇಕು. ಈ ಪರ್ಸನ್ ಹೇಳೋದು ಒಂದೇ, ಮಾಡೋದು ಒಂದೇ, ಕರೆಕ್ಟ್, ಇವ್ರ ಥರ ಹೇಗಬೇಕು ಅಂತ ನಂಗೆ ಅನ್ನಿಸ್ಬೇಕು. ಅಂಥ ಪರ್ಸನ್ಗಳು ಯಾರು ಇರಲಿಲ್ಲ ನಮ್ಮ ಹಳ್ಳಿನಲ್ಲಿ, ಯಾರು ನಮ್ಮ ಊರುಗಳಲ್ಲಿ ಯಾರು ಇರೋದಿಲ್ಲ ಆ ಥರ. ಎಲ್ಲರೂ ಸಹ ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಇಲ್ಲ ಕೆಟ್ಟ ಏನೋ ಒಂದು ಹ್ಯಾಬಿಟ್ ಇದ್ದೇ ಇರುತ್ತೆ. ಅಂದರೆ ಅವರು ಹೇಳ್ತಾರೆ ವಿನ ಅವರ ಜೀವಿತದಲ್ಲಿ ಅದು ಇರೋದಿಲ್ಲ. ಹಾಗಾಗಿ ಅದು ನಮ್ಮ ಜೀವಿತದಲ್ಲಿ ಅಳವಡಿಸ್ಲಿಕ್ಕೆ ಆಗೋದಿಲ್ಲ. ಖಂಡಿತ ಆಗೋದಿಲ್ಲ. ಯಾಕಂದ್ರೆ ಅವ್ರು ಹೇಳುವವರು ಕೂಡ ಅಂಥದ್ದೇ ಪರಿಸ್ಥಿತಿಯಲ್ಲಿ ಇರ್ತಾರೆ. ಹೌದು, ಖಂಡಿತ. ಹಾಗಾದರೆ ನೀವು ಬ್ಯಾಂಗ್ಳೂರಿಗೆ ಬಂದು ಅಲ್ಲಿ ಯೇಸು ಸ್ವಾಮಿಯನ್ನು ಕಂಡುಕೊಂಡು, ಯೇಸು ಸ್ವಾಮಿಯನ್ನು ಕಂಡುಕೊಳ್ಳುವಾಗ ಹೇಗೆ ನಿಮಗೆ ಅನ್ನಿಸ್ತು? ಅಂದರೆ ನೀವೀಗ ಒಬ್ಬಂಟಿಗರಾಗಿ ಬೆಂಗಳೂರು ಬಂದಿದ್ದೀರಿ, ನಿಮ್ಮ ಫ್ಯಾಮಿಲಿಯವರೆಲ್ಲ ಚಿಕ್ಕಮಗಳೂರಿನಲ್ಲಿದ್ದಾರೆ. ನೀವೀಗ ಕ್ರಿಶ್ಚಿಯನ್ ಆದ ತಕ್ಷಣ ಅವರಿಗೆ ಅದು ಸುದ್ದಿ ಹೋದ ನಿಮಗೇನು ಸಮಸ್ಯೆ ಆಗಲಿಕ್ಕಿಲ್ಲ? ಆಯಿತು, ತುಂಬ ಸಮಸ್ಯೆ ಇದೆ. ನನ್ನ ಮನೆಯಲ್ಲಿ ತುಂಬಾ ಸಮಸ್ಯೆ ಆಯಿತು. ನಾವು ಯೇಸು ಕ್ರಿಸ್ತನನ್ನು ಅಷ್ಟು ನಾನು ಈಸಿಯಾಗಿ ಸ್ವೀಕಾರ ಮಾಡಲಿಲ್ಲ. ಆ ತಾಯಿ ನನಗೆ ಒಂದು ಯೇಸು ಸ್ವಾಮಿ ಬಗ್ಗೆ ಹೇಳುವಾಗ ನಾನು ಸ್ವಲ್ಪ ಅಪೋಸ್ ಮಾಡಿದೆ. 1 day 2 days ಅಪೋಸ್ ಮಾಡಿದೆ, ತುಂಬ ಅಪೋಸ್ ಮಾಡಿದೆ. ನಮ್ಮದೇ 330 ಕೋಟಿ ದೇವರುಗಳಿದೆ, ಅದನ್ನು ಪೂಜೆ ಮಾಡಲಿಕ್ಕೆ ಸಮಯ ಇಲ್ಲ ನಮಗೆ, ಆಯಿತಾ. ಮತ್ತು ಇದು ಫಾರಿನ್ ದೇವರು, ನಮಗಿದ್ದರ ಅವಶ್ಯಕತೆ ಇಲ್ಲ. ನಾವು ಹಿಂದೂ ಅಂದರೆ ನನಗೆ ಭಾಳ ಅಭಿಮಾನ, ನಾವು ಹಿಂದೂ, ಹಾಗೆ ಹೀಗೆ ಅಂತೆಲ್ಲ ಅಪೋಸ್ ಮಾಡಿದೆ. ಆಗ ಕೆಲವೊಂದು ಸತ್ಯನ ತಾಯಿ ಬಿಡಿಸಿ ಹೇಳುವಾಗ ನನಗೆ ಹೌದಲ್ಲ ಅಂತ ಅನ್ನಿಸ್ತು. ಒಂದು 2 days 3 days ನಾನು ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ. ಅದಾದ ನಂತರ ಒಂದು ಸಮಾಧಾನ. ಮತ್ತು ಅದಾದ ನಂತರ ನನ್ನ ತಂದೆ ಕುಡಿಯೋದು ಬಿಟ್ಬಿಟ್ರು ಇಮಿಡಿಯೇಟಾಗಿ. ನಾನು ಹೋದೆ, ನಾನು ಯೇಸು ಸ್ವಾಮಿ ಬಗ್ಗೆ ಹೇಳಿದೆ ನಮ್ಮ ತಂದೆ ತಾಯಿಗಳಿಗೆ, ಕುಡಿಯೋದು ಬಿಟ್ಟರು ನನ್ನ ತಂದೆ. ನನ್ನ ತಾಯಿ ಸಹ ತುಂಬ ಸಂತೋಷವಾಗಿದ್ದರು, ನನ್ನ ಕುಟುಂಬದಲ್ಲಿ ತುಂಬ ಸಂತೋಷವಾಗಿದ್ವಿ. ಯಾವಾಗ ಗಲಾಟೆ, ನಾವು ಯಾರಿಗೆ ಕೇರ್ ಮಾಡಲಿಲ್ಲ, ನನ್ನ ಊರಿನಲ್ಲಿ ಯಾರಿಗೆ ಕೇರ್ ಮಾಡಲಿಲ್ಲ. ಜಾತಿ ಜನಾಂಗ ಎಲ್ಲ ನಮ್ಮನ್ನು ಬಿಟ್ಬಿಟ್ರು. ಇವರು ಜಾತಿ ಕೆಟ್ಟವರು, ನಮ್ಮ ದೇವ್ರು ಅಷ್ಟೊಂದಿದೆ, ಹಾಗೆ ಹೀಗೆ, ಇವನು ಆ ದೇವ್ರು ಬಿಟ್ಟೋಗಿದೆ, ನೋಡಿ ಏನಾಗುತ್ತೆ ಇವನಿಗೆ, ಹಾಗೆ ಹೀಗೆ ಸಾಯ್ತಾನೆ ನೋಡು, ಆಮೇಲೆ ಹಂಗೆ ಮಾಡುತ್ತೆ ದೇವ್ರು, ಹಿಂಗೆ ಮಾಡುತ್ತೆ ಅಂತೆಲ್ಲ ಹೇಳಿದರು. ಏನಾಗಲಿಲ್ಲ, ತುಂಬ ಚೆನ್ನಾಗಿ ಡೇ ಬೈ ಡೇ ತುಂಬ ಚೆನ್ನಾಗಾಗ್ಬಿಟ್ಟು. ನನ್ನ ತಂದೆ 35 ವರ್ಷದಿಂದ ಸತತವಾಗಿ ಕುಡಿತಿದ್ದ ವ್ಯಕ್ತಿ ಯಾಕೆ ಯೇಸು ಕ್ರಿಸ್ತನ ಬಳಿಗೆ ಬಂದ ತಕ್ಷಣ ಒಂದೇ ಮಾತಿಗೆ ಅವ್ರು ಚೇಂಜ್ ಆಗಬೇಕು? ಇದು ಯೇಸು ಕ್ರಿಸ್ತನ ಒಂದು ಕೃಪೆ ಶಕ್ತಿನೇ ವಿನಃ ಬೇರೆ ಏನೂ ಅಲ್ಲ. ಸೊ ಅದಾಯಿತು. ಅದಾದ ನಂತರ ಯಾವಾಗ ನನ್ನ ಜಾತಿ ಜನಾಂಗದವರು ನನಗೆ ಇದು ಮಾಡಿದರು, ಹೊರಗಡೆ ತಳ್ಳಿದರು, ನಾನು ನನ್ನ ತಂದೆ ತಾಯಿಗೆ ಹೇಳಿದೆ. ನಾನು ನಮ್ಮ ಮನೇಲಿ ಸ್ವಲ್ಪ ನಮ್ಮ ಅಪ್ಪ ಅಮ್ಮ ಎಲ್ಲ ನನ್ನ ಮಾತು ಕೇಳ್ತಾರೆ, ನನ್ನ ಮಾತಿಗೆ ಬೆಲೆ ಕೊಡ್ತಾಯಿದ್ರು. ನಾನು ನಮ್ಮ ಅಪ್ಪ ಅಮ್ಮಗೆ ಹೇಳ್ದೆ, ಅಮ್ಮ ಯಾರಿಗೆ ಕೇರ್ ಮಾಡೋದು ಬೇಡ, ಅಪ್ಪ ಇಷ್ಟು ಒಳ್ಳೆಯವರಾಗಿದ್ದಾರೆ, ನಾನು ಒಳ್ಳೆಯವರಾಗಿದ್ದೀನಿ ತಾನೆ, ನಾವು ಇದೇ ದೇವ್ರ ಹತ್ರ ಹೋಗೋಣ, ಇದೇ ದೇವರಿಗೆ ಸಾಕ್ಷಿಯಾಗಿರೋಣ ಅಂತ ಅಂದ್ಬಿಟ್ಟು ನನ್ನ ತಾಯಿಗೆ ಹೇಳಿದೆ. ಊರವರೆಲ್ಲ ಹೊರಗಡೆ ಇಟ್ಟರು, ಚಿಂತೆ ಮಾಡಲಿಲ್ಲ ನಾವು. ಸೊ ಆ ರೀತಿಯಾಗಿ ನಮ್ಮನ್ನು ಊರಲ್ಲಿ ಹೊರಗಡೆ ಇಟ್ಟರು, ನಾವು ಚಿಂತೆ ಮಾಡಲಿಲ್ಲ, ಕೇರೆ ಮಾಡಲಿಲ್ಲ, ನಾವು ಬಿಟ್ಟು ಅಲ್ಲ, ಆ ಊರಿನಲ್ಲೇ ಇದ್ದೀವಿ. ಇವಾಗ ಕೂಡ ಆ ಊರಿನಲ್ಲೇ ಇದ್ದೀವಿ. ಒಂದು ಚರ್ಚ್ ಕಟ್ಟಿದ್ದೀವಿ, ಅಲ್ಲಿ ಒಂದು 40-50 ಜನ ಚರ್ಚಲ್ಲಿ ಗ್ಯಾದರ್ ಆಗ್ತಾರೆ. ನನ್ನ ತಂಗಿ ಗಂಡ ಅಲ್ಲಿ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಕಾಲದಲ್ಲಿ ಕ್ರಿಶ್ಚಿಯನ್ ಎಂಬ ಯಾರೇ ಒಂದೇ ಒಂದು ಕುಟುಂಬ ಇಲ್ಲದ ಊರಿನಲ್ಲಿ ಈಗ 50-60 ಮಂದಿ ಚರ್ಚಿಗೆ ಬರ್ತಾ ಇದ್ದಾರೆ. ಮತ್ತೆ ಹೇಗೆ ನಡೀತಾ ಇದೆ ಸೇವೆ ಎಲ್ಲ? ತುಂಬ ಚೆನ್ನಾಗಿ ನಡೀತಾ ಇದೆ. ನೋಡಿ, ನಾವು ಒಂದು ಮಾತು ಹೇಳಿದ್ರಿ, ಈ ಫಾರಿನ್ ದೇವರಂತ. ಫಾರಿನ್ ದೇವರಿಗೆ ಮತ್ತು ಪರಲೋಕ ದೇವರಿಗೆ ವ್ಯತ್ಯಾಸ ಇದೆ.
ಹೌದು, ಖಂಡಿತ. ನಮ್ಮ ದೇವರು ಫಾರಿನ್ ದೇವರಲ್ಲ, ನಮ್ಮ ದೇವರು ಪರಲೋಕದ ದೇವರು. ಪರಲೋಕದ ದೇವರು. ಬಟ್ ಇವಾಗ ನಮಗೆ ಏನಾಗುತ್ತೆ, ನೀವು ಕರ್ನಾಟಕದಲ್ಲಿ ನೀವು ಯಾರಿಗೆ ಹೋಗಿ ಹೇಳಿದ್ರು ಅದನ್ನು ಫಾರಿನ್ ದೇವರು ಅಂತಲೇ ಹೇಳ್ತಾರೆ. ಪರಲೋಕದ ದೇವರು ಅಂತ ಹೇಳೋದೇ ಇಲ್ಲ ಜನ. ಇನ್ನು ಕೆಲವರು ಏನು ಹೇಳ್ತಾರೆ, ಸ್ವರ್ಗ ನರಕ ಎರಡು ಇಲ್ಲೇ ಇದೆ ಅಂತ ಹೇಳ್ತಾರೆ. ಪರಲೋಕ ಮತ್ತು ನರಕ ಎರಡು ಇಲ್ಲೇ ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ನಮಗೆ ಅಂಥ ಒಂದು ಜ್ಞಾನ ಇನ್ನು ನಾವು ಪಡ್ಕೊಂಡ್ಲಿಲ್ಲ. ಈಗ ಯಾರನ್ನೇ ಹೋಗಿ ಕೇಳಿದ್ರು ಅದು ಫಾರಿನ್ ದೇವರಪ್ಪ, ನಮ್ಮ ದೇವರಲ್ಲ ಅಂತಂತಾರೆ. ಆದರೆ ನೀವು ಹೇಳಿದ ಮಾತು ನಿಜ, ಅದು ಪರಲೋಕದ ದೇವರು. ಖಂಡಿತವಲ್ಲ, ಇದು ಜನರಿಗಿದು ಅರ್ಥ ಆಗಬೇಕು, ಪರಲೋಕದ ದೇವರು ಅನ್ನೋದು. ಯಾಕಂದರೆ ನಿಮ್ಮ ಜೀವಿತದಲ್ಲಿ ನೋಡುವಾಗ ನಿಮಗೆ ಸಮಾಧಾನ ಇರಲಿಲ್ಲ, ನಿಮಗೆ ಶಾಂತಿ ಇರಲಿಲ್ಲ. ನೀವು ಸುಸೈಡ್ ಮಾಡಿಕೊಂಡು ಬೇಕಂದ್ರೆ ಸುಮಾರು ಟ್ರೈ ಮಾಡಿದ್ರಿ. ಒಂದು ಕಡೆಯಲ್ಲಿ ಬಡತನ, ಒಂದು ಕಡೆಯಲ್ಲಿ ಪೊಲೀಸ್ ಕಾಟ, ತಂದೆ ಕುಡುಕರು. ಇದೆಲ್ಲ ಪರಿಸ್ಥಿತಿಯಲ್ಲಿ ನೀವು ಯೇಸು ಸ್ವಾಮಿನ ಕಂಡುಕೊಂಡ ನಂತರ ನಿಮ್ಮ ಜೀವಿತ ಬದಲಾಗಲಿಲ್ವಾ? ಖಂಡಿತ. ಯಾಕಂದರೆ ಯಾವ ದೇವರಿಗಾದ್ರೂ ನಮ್ಮ ಜೀವಿತ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ, 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 ನಿಜ ಹೇಳ್ತೀನಿ. ಈಗ ನೀವೇ ಹೇಳಿದ್ರಿ, ತುಂಬ ದೇವರನ್ನು ನೀವು ಆರಾಧನೆ ಮಾಡ್ತಿದ್ರಿ. ಹೌದೌದು, ಆದರೆ ಪೂಜೆ ಮಾಡ್ತಾ ಇದ್ವಿ ನಾವು, ಪೂಜಾರಿಗಳು. ಆದರೂ ಕೂಡ ನಿಮ್ಮ ಜೀವಿತ ಬದಲಾಗಲಿಲ್ಲ. ಯಾಕೆ ಈ ದೇವರನ್ನು ನಂಬಿದಾಗ ನಿಮ್ಮ ಜೀವಿತ ಬದಲಾಯಿತು? ಬೈಬಲ್ ಹೇಳುತ್ತೆ, ಸತ್ಯವನ್ನು ಕೇಳ್ರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಅಂತ. ಈಗ ನಾವು ಯಾಕೆ ಚೇಂಜ್ ಆಯಿತು ಅಂತಂದರೆ, ನಾವು ಎಲ್ಲರಿಗೆ ಅಪ್ಪ ಅಪ್ಪ ಅಂತ ಹೇಳ್ತೇವೆ. ನನ್ನ ಸ್ವಂತ ಅಪ್ಪನ ಬಳಿಗೆ ಹೋದಾಗ ಮಾತ್ರವೇ ನನಗೆ ಎಲ್ಲವೂ ಸಿಗುತ್ತೆ. ಆ ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ, ರೋಡಲ್ಲಿರೋ ಎಲ್ಲರಿಗೂ ಅಪ್ಪ 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 ಅಂತ ಇದ್ದೀವಿ. ಅವ್ರು ಕಿವಿ ಕೊಡೋದಿಲ್ಲ. ಅವ್ರ ಅಪ್ಪ ಅಲ್ಲ. ಅವಾಗ ನಿಜವಾಗಿ ನನ್ನ ತಂದೆ ಬಳಿಗೆ ಹೋದಾಗ ನನ್ನ ಅಪ್ಪ ನನಗೆ ಏನು ಬೇಕೋ ಎಲ್ಲವನ್ನ ಕೊಡ್ತಾರೆ. ಸೊ ಅಪ್ಪನ ಕಂಡುಕೊಂಡೆ, ಅದಕ್ಕೆ ಬಿಡುಗಡೆ ಆಯಿತು. ಅಂದರೆ ನಮ್ಮಪ್ಪ, ನಾವು ಯಾವಾಗ ನಮ್ಮ ನಿಜ ಅಪ್ಪನನ್ನು ಕಂಡುಕೊಳ್ತೇವೋ, ಅಪ್ಪ ಏನಾಗಿದ್ರೆ ನಮ್ಮನ್ನು ಎಲ್ಲರೂ ಉಂಟು ಮಾಡಿದ ಆತನಾಗಿದೆ. ಖಂಡಿತ ಹೌದು. ಅದು ನನಗೆ ಗೊತ್ತಿಲ್ಲದೆ ನಾನು ನನ್ನ ಕುಟುಂಬ ಎಲ್ಲ ಬೇರೆಯವ್ರಿಗೆ ಅಪ್ಪ 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 ಅಂದ್ಕೊಂಡಿದ್ವಿ. ಅವರೆಲ್ಲ ಅಪ್ಪಂದ್ರಲ್ಲ. ಅವರು ಅದಕ್ಕೆ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕಾಗಲಿಲ್ಲ, ಸಹಾಯ ಮಾಡಲಿಕ್ಕಾಗಲಿಲ್ಲ. ನಿಜವಾದ ಅಪ್ಪ ನಮಗೆ ಯಾವಾಗ ಸಿಕ್ಬಿಟ್ರು, ನಮಗೆಲ್ಲವೂ ಸಿಕ್ಬಿಡ್ತು. ಎಸ್, ಎಲ್ಲ ಕಡೆ ಯಾವ ಕಡೆ ಹೋದರೂ ಆಗಲಿಲ್ಲ, ಇಲ್ಲಿ ಮಾತ್ರ ಆಯಿತು ಅನ್ನೋದಕ್ಕೆ ಕಾರಣ ಅವ್ರು ನಿಜವಾದ ಅಪ್ಪ ಆಗಿದ್ರು, ನಿಜವಾಗಿ ತಂದೆ ಆಗಿದ್ರು, ನಿಜವಾದ ದೇವರಾಗಿದ್ದರು, ಮತ್ತು ಜೀವ ಉಳ್ಳವರಾಗಿದ್ದರು. ಅದರ ನಿಮಿತ್ತವಾಗಿ ಇಷ್ಟು ಕಾರ್ಯ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತ ದೇವರು ಮಾಡಿಬಿಟ್ಟು. ಖಂಡಿತ ಅಲ್ಲ. ನೀವು ಈಗ ಬೆಂಗಳೂರಿನಲ್ಲಿ ರಕ್ಷಣೆ ಹೊಂದಿದ್ರಿ. ಹೌದು. ಚರ್ಚಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ರಾ? ಹೌದು, ಚರ್ಚ್ ಅಮ್ಮದೇ ಚರ್ಚ್ ಇದೆ, ನನ್ನ ಆತ್ಮಿಕ ತಾಯಿದು ಚರ್ಚ್ ಇದೆ. ಆ ಚರ್ಚಲ್ಲಿ ಮೇಲ್ಗಡೆ ಒಂದು ಚರ್ಚ್ ಕಟ್ಟಿದ್ರು, ಕೆಳಗಡೆ ಅವರಿದ್ದಾರೆ, ಮೇಲ್ಗಡೆ ಚರ್ಚ್ ಕಟ್ಟಿದ್ರು. ಸೊ ನಾವು ಅಲ್ಲೇ ವರ್ಷಿಪ್ ಸ್ಟಾರ್ಟ್ ಮಾಡಿದ್ವಿ. ಈಗ ಅಲ್ಲಿ ಚರ್ಚಿಗೆ ಹೋಗುವಾಗ ನೀವು ಬೇರೇನು ಉದ್ಯೋಗ ಮಾಡ್ತಿದ್ದೀರಾ? ಹೌದು, ಈಗಲೂ ಸಹ ನಾನು ಮಾಡ್ತಾಯಿದ್ದೀನಿ. ನಾನೊಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನಾನೊಂದು ಡ್ರೈವರ್ ಆಗಿ ಹೋದಾಗ ನಾನೊಂದು ಸ್ವಂತ ಕಾರ್ ತೆಗೆದುಕೊಂಡೆ. ಅಲ್ಲಿಂದ ಒಂದು 10 ಕಾರ್ ಆಯಿತು. ಹಾಗೆ ಕಾರ್ಗಳು ಮಾಡಿಕೊಂಡು ಒಂದು ಸಾಫ್ಟ್ವೇರ್ ಕಂಪನಿಗೆ ಜಾಯಿನ್ ಮಾಡಿದೆ. ಹಾಗೆ ತುಂಬ ಕಂಪನಿಗೆ ಜಾಯಿನ್ ಮಾಡಿ ಇವತ್ತು ನನ್ನ ಹತ್ರ ಒಂದು 60-70 ಜನ ಕೆಲಸ ಕೊಟ್ಟಿದ್ದೆ ನಾನು. ಆ ರೀತಿಯಾಗಿ ನನ್ನ ದೇವರು ಮೇಲಕ್ಕೆ ತೆಗೆದುಕೊಂಡು ಬಂದರು. ಮತ್ತು ಕೆಲವೊಂದು ಅದಕ್ಕೆ ದೇವರು ಇದೆಲ್ಲ ಮಾಡಿದಾಗ ನನ್ನ ಹೃದಯದಲ್ಲಿ ಕೆಲವೊಂದು ಹಾಡುಗಳು ಬಂತು. ನಾನು ಇದೇ ಆಸರೆ ಚಾನಲಲ್ಲಿ ಇದು ನನ್ನ ಹಾಡು ಅಂತ ಅನ್ನೋದರಲ್ಲಿ 4 ಆಲ್ಬಮ್ ಬಗ್ಗೆ ನಾನು ಮಾತಾಡಿದ್ದೇನೆ. ಸೊ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟರು. ಅಷ್ಟೇ ಅಲ್ಲ, ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನನ್ನ ಯೇಸು ಸ್ವಾಮಿ ಎಲ್ಲರಿಗೆ ಪರಿಚಯ ಮಾಡಿಕೊಟ್ರು ಹಾಡುಗಳ ಮೂಲಕವಾಗಿ. ನೀವೀಗ ಬಿಸ್ನೆಸ್ ಮಾಡ್ತಾ ಇದ್ದೀರಿ? ಬಿಸ್ನೆಸ್ ಮಾಡಿ ನಾನು ಚರ್ಚಲ್ಲಿ ವರ್ಷಿಪ್ ಮಾಡ್ತೇನೆ. ನೀವು ಚರ್ಚಲ್ಲಿ ಬೇರೆ ಏನು ಸೇವೆ ಮಾಡ್ತಿದ್ದೀರಿ? ಚರ್ಚಲ್ಲಿ ನಾನು ಎಲ್ಲ ಇನ್ಚಾರ್ಜ್ ತೆಗೆದುಕೊಂಡಿದ್ದೀನಿ. ಚರ್ಚಲ್ಲಿ ಅದು ಯಾರೂ ಕೊಡಲಿಲ್ಲ, ನಾನೇ ವಾಲಂಟಿಯರಾಗಿ ತೆಗೆದುಕೊಂಡು ಏನು ಇನ್ಚಾರ್ಜ್ ಎಲ್ಲ ಮಾಡಿ ನಾನು ವರ್ಷಿಪ್ ನಾನು ಮಾಡ್ತೇನೆ. ಮತ್ತು ಚರ್ಚ್ ಹೇಗಿರಬೇಕು ಕ್ರಮವಾಗಿ ನಡೆಸ್ತೇನೆ. ಆಮೇಲೆ ಎಷ್ಟು ಗಂಟೆಗೆ ನಡೀಬೇಕು, ಎಷ್ಟು ಗಂಟೆಗೆ ಮುಗಿಬೇಕು, ಮತ್ತು ಯಾವ ಟೈಮಲ್ಲಿ ಏನಾಗಬೇಕು, ಮತ್ತು ಯೂತ್ಸ್ ಹೆಂಗಿರಬೇಕು, ವಯಸ್ಸಾದವ್ರು ಹೇಗಿರಬೇಕು, ಯೂತ್ ಮೀಟಿಂಗ್ ತೆಗೆದುಕೊಳ್ತೀನಿ, ಮತ್ತು ಲೀಡರ್ಸ್ ಮೀಟಿಂಗ್ ತೆಗೆದುಕೊಳ್ತೀನಿ, ಮತ್ತು ಎಲ್ಡರ್ಸ್ ಮೀಟಿಂಗ್ ಸಹ ತೆಗೆದುಕೊಳ್ತೀನಿ. ಒಂದು ಸಂಡೇ ನಾನು ಪ್ರೀಚ್ ಮಾಡ್ತೀನಿ. ಎವ್ರಿ 4 ಸಂಡೇನೂ ಸಹ ನಾನು ವರ್ಷಿಪ್ ಮಾಡ್ತೇನೆ. ಮತ್ತು ಬೇರೆ ಮಕ್ಕಳು ವರ್ಷಿಪ್ಪಲ್ಲಿ ಬೆಳೆಸ್ತೇನೆ. ಸೊ ಅದಾದ ನಂತರ ನಾವು ಲೀಡರ್ಸ್ ಮೀಟಿಂಗ್ ಎಲ್ಲ ಕೂತ್ಕೊಂಡು ಮುಂದೆ ನಾವು ಈ ಸೇವೆಯನ್ನು ಹೇಗೆ ಇಂಪ್ರೂವ್ ಮಾಡಬೇಕು, ನನ್ನ ಹಾಗೆ ಕೆಟ್ಟೋದಂಥ ಅನೇಕ ಜನರಿಗೆ ಹೇಗೆ ಸುವಾರ್ತೆಯನ್ನು ರೀಚ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚಲ್ಲಿ ಎಲ್ಲ ಇನ್ಚಾರ್ಜ್ ತೆಗೆದುಕೊಂಡು ನಾನು ನಡೆಸ್ತಾ ಇದ್ದೇನೆ. ಅಂದರೆ ಆ ಚರ್ಚ್ನ ಇನ್ಚಾರ್ಜ್ ಅಂದರೆ ಆ ಚರ್ಚ್ನ ಹೇಗೆ ನಡೆಸಬೇಕು ಅಂತ? ಹೌದೌದು, ಚರ್ಚನ್ನ ಹೇಗೆ ಬಿಲ್ಡ್ ಮಾಡಬೇಕು, ಹೇಗೆ ಡೆಕೋರೇಟ್ ಮಾಡಬೇಕು, ಅವಾಗೆಲ್ಲ ಶೀಟದಿತ್ತು. ಇವಾಗೆಲ್ಲ ಒಂದು AC ಹಾಲ್ ಮಾಡಿ ತುಂಬ ಚೆನ್ನಾಗಿ ನಾನು ಎಲ್ಲ ಟೋಟಲ್ ಚರ್ಚು ನನ್ನ ತಾಯಿ ಫಸ್ಟು, ಅವ್ರ ಅಂಡರಲ್ಲಿ ನಾನಿದ್ದೇನೆ. ಸೊ ನನ್ನ ಅಂಡರಲ್ಲಿ ಎಲ್ಲ ಇಡೀ ಚರ್ಚು ಸಹ ನಡೀತಾ ಇದೆ ದೇವ್ರ ಕೃಪೆಯಿಂದ. ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ. ಅಂದರೆ ಜನರು
ಚರ್ಚಿಗೆ ಬರ್ತಾ ಇದ್ದಾರೆ. ಖಂಡಿತ ಒಂದು 400 ಜನ ಇದ್ದಾರೆ ನಮ್ಮ ಚರ್ಚ್, ಎಲ್ಲ ಹಳ್ಳಿ ಎಲ್ಲ ಸೇರಿದರೆ ನಾವೆಲ್ಲ ಅಷ್ಟೊಂದು ಜನ ಕೂರ್ಲಿಕ್ಕಾಗಲ್ಲ, ಒಂದು 200-205 ಜನ ಕೂತ್ಕೊಂಡು ವರ್ಷಿಪ್ ಮಾಡ್ತೇವೆ ಬ್ಯಾಂಗ್ಳೂರಲ್ಲಿ. ಸುತ್ತಮುತ್ತ ಹಳ್ಳಿಯವರೆಲ್ಲ ತಿಂಗಳಿಗೆ ಒಂದ್ಸಾರಿ 2 ತಿಂಗಳಿಗೆ ಒಂದ್ಸಾರಿ ನಾವೆಲ್ಲ ಸೇರಿ ವರ್ಷಿಪ್ ಮಾಡ್ತಾ ಇದ್ದೀವಿ. ನೀವು ಈ ಸೇವೆ ಜೊತೆ ಹೆಚ್ಚಿನ ಸೇವೆ ಜೊತೆ ಚರ್ಚಲ್ಲಿ ಜವಾಬ್ದಾರಿ ತಗೊಂಡಿದ್ದೀರಿ, ಅದರ ಒಟ್ಟಿಗೆ ಬೇರೆ ಏನು ಸೇವೆ ಮಾಡ್ತಾ ಇದ್ದೀರಿ? ಅದರೊಟ್ಟಿಗೆ ನನ್ನ ಎಲ್ಲಿ ಮೀಟಿಂಗ್ ಕರೀತಾರೆ ತುಂಬ ಜನ ಕರ್ನಾಟಕದಲ್ಲಿ ಎಲ್ಲ ಕಡೆ, ನಾನು ವರ್ಷಿಪ್ ಲೀಡರ್ ಆಗಿರೋದ್ರಿಂದ, ನನ್ನ ಹಾಡುಗಳು ಬರೆದಿರೋದ್ರಿಂದ, ನನ್ನ ಸಾಕ್ಷಿ ಸ್ವಲ್ಪ ಚೆನ್ನಾಗಿರೋದ್ರಿಂದ ಎಲ್ಲ ಕಡೆ ವರ್ಷಿಪ್ಗೆ ಕರೀತಾರೆ. ಕರ್ನಾಟಕದ ಮೂಲೆ ಮೂಲೆಗೂ ಕರೀತಾರೆ, ತಮಿಳ್ನಾಡು ಸಹ ಕರೀತಾರೆ. ಸೊ ನಾನು ಅಲ್ಲಿ ಸಹ ಹೋಗ್ತೀನಿ, ಹೋಗ್ಬಿಟ್ಟು ನನ್ನ ಜೀವಿತ ಸಾಕ್ಷಿ ಹೇಳ್ತೇನೆ, ಹಾಡುಗಳನ್ನ ಹೇಳಿ ದೇವ್ರನ್ನ ಸಂತೋಷ ಪಡಿಸ್ತೀನಿ, ಮತ್ತು ದೇವ್ರನ್ನ ಮಹಿಮೆ ಪಡಿಸ್ತೀನಿ, ಮತ್ತು ಜನರನ್ನ ಸಂತೋಷಪಡಿಸಿ ಅನೇಕರ ದೇವರ ಕಡೆಗೆ ತಿರುಗಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾನು ಮಾಡ್ತಾಯಿದ್ದೀನಿ. ತಮಿಳ್ನಾಡು ಹೋಗಿದ್ದೀರಿ, ಬೇರೆ ಯಾವ ಪ್ರಾಂತ್ಯಕ್ಕೆ ಹೋಗಿದ್ದೀರಿ? ಕರ್ನಾಟಕ ಹೋಗಿದ್ದೀನಿ, ತಮಿಳ್ನಾಡು ಹೋಗಿದ್ದೀನಿ, ಅಷ್ಟೇ 2 ಪ್ರಾಂತ್ಯಕ್ಕೆ ಹೋಗಿದ್ದೀನಿ. ಆಂಧ್ರಕ್ಕೆ ಹೋಗಿದ್ದೀನಿ ಒಂದು ಸಾರಿ, 2-3 ಸಲ ಆಂಧ್ರಕ್ಕೆ ಹೋಗಿದ್ದೀನಿ. ಅಂದರೆ ಇದೇ ಸೇವೆಗಾಗಿ? ಇದೇ ಸೇವೆಗೋಸ್ಕರ ಟೀಮ್ ಆಗಿ ಹೋಗ್ತೀರಿ? ಟೀಮ್ ಆಗಿ ಹೋಗ್ತೇನೆ ನಾನು. ಮ್ಯೂಸಿಕ್ ಟೀಮ್ ಎಲ್ಲ ಕರ್ಕೊಂಡು, ನನ್ನ ಬ್ರದರ್ಸ್ ಎಲ್ಲ ಕರ್ಕೊಂಡು ಹೋಗ್ತೀನಿ. ಅವರಿಗೂ ಸ್ವಲ್ಪ ಸೇವೆಗಳ ಬಗ್ಗೆ ಗೊತ್ತಾಗಲಿ, ಅವರಿಗೂ ಸ್ವಲ್ಪ ಹೊರಗಡೆ ಹೋದಾಗ ಮೈಂಡ್ ಫ್ರೀ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೊರಗಡೆ ಕರ್ಕೊಂಡು. ನಿಮಗೆ ಮದುವೆ ಆಗಿದೆ? ನನಗೆ ಮದುವೆ ಆಗಿದೆ. ಎಷ್ಟು ಮಕ್ಕಳು? 2 ಮಕ್ಕಳಿದ್ದಾರೆ. ನಿಮ್ಮ ಮಿಸ್ಸಸ್ ಕೂಡ ನಿಮ್ಮ ಒಟ್ಟಿಗೆ ಸೇವೆಯಲ್ಲಿದ್ದಾರಾ? ಹೌದು, ನನ್ನ ಆಕೆ ಸಹ ಕೆಲಸ ಮಾಡ್ತಾಳೆ, ಟೀಚರಾಗಿ ಕೆಲಸ ಮಾಡ್ತಾಳೆ. ನನ್ನೊಟ್ಟಿಗೆ ಕೋಪ್ರೇಟಿವ್ ತುಂಬ ಸೇವೆಗೆಲ್ಲ ಕೋಪ್ರೇಟ್ ಮಾಡ್ತಾಳೆ. ಈಗ ನಿಮ್ಮ ತಂದೆ ತಾಯಿ ಹಳ್ಳಿಯಲ್ಲಿದ್ದಾರಾ ಅಲ್ಲ ಸಿಟಿಗೆ ಬಂದಿದ್ದಾರೆ? ಇಲ್ಲ, ನನ್ನ ತಂದೆ ತಾಯಿ ಹಳ್ಳಿನಲ್ಲಿದ್ದಾರೆ. ಹಳ್ಳಿಯಲ್ಲಿದ್ದಾರೆ. ಒಂದು ತಂಗಿ ಅಲ್ಲೇ ನನ್ನ ತಂದೆ ತಾಯಿ ಜೊತೆಯಲ್ಲಿ ನನ್ನ ತಂಗಿ ಗಂಡ ಇಬ್ಬರು ಸೇವೆ ಮಾಡ್ತಾಯಿದ್ದಾರೆ. ಇನ್ನೊಂದು ತಂಗಿ ಗಂಡ ಬಂದುಬಿಟ್ಟು ನಮ್ಮ ಬ್ಯಾಂಗ್ಳೂರು ಪಟ್ಟಣದಲ್ಲೇ ಇದ್ದಾರೆ. ಅವರು ಸೇವೆಯಲ್ಲಿದ್ದಾರೆ? ಅವರು ಸೇವೆಯಲ್ಲಿದ್ದಾರೆ. ಈಗ ಬ್ರದರ್, ನೀವು ಸೇವೆಯಲ್ಲಿದ್ದೀರಲ್ಲ, ನಿಮ್ಗೆ ಏನಾದರೂ ಸೇವೆ ಅಂದರೆ ಇದು ಲೀಡರ್ಶಿಪ್ ತಗೊಂಡಿದ್ದೀರಿ, ನಿಮ್ಗೇನಾದರೂ ಸ್ವಂತ ಸೇವೆ ಮಾಡಬೇಕಂತ ಆಸೆ ಇದೆಯಾ? ಈ ಲೀಡರ್ಶಿಪ್ ಇದೆ ಚರ್ಚಿನಲ್ಲಿದೆ, ಚರ್ಚ್ ಇನ್ನೂ ಬೆಳಿಬೇಕು, ಚರ್ಚ್ ವಿಸ್ತರಣೆ ಆಗಬೇಕು, ಚರ್ಚ್ನ ಅಂದರೆ ಬೇರೆ ಬೇರೆ ಸ್ಥಳದಲ್ಲಿ ಚರ್ಚ್ಗಳ ಸ್ಥಾಪನೆ ಆಗಬೇಕು, ಇಂಥದ್ದೆಲ್ಲ ಯೋಚನೆ ಏನಾದರೂ ಇದೆಯಾ? ಏನಾದರೂ ದೇವರು ಇದರ ಬಗ್ಗೆ ಮಾತಾಡಿದ್ದಾನೆ ನಿಮಗೆ? ಖಂಡಿತ, ಅದ್ರ ಮೇಲೆ ನನಗೆ ಬಹಳ ಭಾರ ಇದೆ. ಅದು ತುಂಬ ಪ್ಲ್ಯಾನ್ಸ್ ಎಲ್ಲ ಇದೆ. ಪ್ಲ್ಯಾನ್ಸ್ ಎಲ್ಲ ಅಂದರೆ ನೀವು ಹಾಕ್ಕೊಂಡ ಪ್ಲ್ಯಾನ್ಸ್ ಅಲ್ಲ, ದೇವರು ನಿಮಗೆ ಕೊಟ್ಟ ಪ್ಲ್ಯಾನ್ಸ್ ಏನಾದರೂ ಇದೆಯಾ? ಅಂದರೆ ದೇವರು ಕೆಲವು ಸರ್ತಿ ಸ್ವಪ್ನದ ಮೂಲಕ ಮಾತಾಡ್ತಾನೆ, ವಾಕ್ಯದಲ್ಲಿ ಮಾತಾಡ್ತಾನೆ, ಪ್ರವಾದಿಗಳ ಮೂಲಕ ಮಾತಾಡ್ತಾನೆ, ದರ್ಶನದ ಮೂಲಕ ಕೆಲವು ದೇವರು ನಮ್ಮ ಸಂಗಡ ಮಾತಾಡ್ತಾನೆ. ಇದರಲ್ಲಿ ನಿಮಗೆ ಯಾವ ರೀತಿ ದೇವರು? ಇದು 4 ಇಲ್ಲ, ಬಟ್ ನನ್ನ ಹೃದಯದಲ್ಲಿ ಒಂದು ಪ್ರೇರೇಪಣೆ, ನಾನು ಹಂಗೆ ಮಾಡಬೇಕು, ದಾಹ. ಸೊ ಆ ದಾಹ ಬಂದಾಗ ನಾನು ಅದನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ದೇವರು ಸಹ ನನ್ನ ಪುಷ್ ಮಾಡಿ ಎನ್ಕರೇಜ್ ಮಾಡ್ತಾಯಿದ್ದೆ. ಸೊ ನಾವೇನೇ ಮಾಡಿದ್ರು ಆತನ ನಾಮದ ಮಹಿಮೆಗಾಗಿ ಮಾಡೋವಾಗ ಸೊ ಅದು ಎಲ್ಲದು ಹಿತಕರವಾಗಿರುತ್ತೆ, ದೇವ್ರ ನಾಮ ಮಹಿಮೆ ಪಡುತ್ತೆ. ಅದೇ ನಾನು ಕೇಳ್ತೀನಿ ನಿಮ್ಮ ಹತ್ರ, ಏನು ನಿಮ್ಮ ಹತ್ರ ಆಸೆ ಇದೆ? ಕರ್ನಾಟಕದಲ್ಲಿ ಏನಾದರೂ ಮಾಡಬೇಕು ದೇವರಿಗಾಗಿ, ಅಥವಾ ಈ ದೇಶದಲ್ಲಿ ದೇವರನ್ನು ಏನು ನಾಮ ಮಹಿಮೆಪಡಿಸೋದು ಹೇಗಂತ ನಿಮ್ಮ ಪ್ಲ್ಯಾನ್ ಇದೆ? ನಾನು ದೇವರನ್ನು ಹೇಗೆ ಮಹಿಮೆ ಪಡಿಸ್ಬೇಕು ಅಂತಂದರೆ, ನಾನು ಎಷ್ಟು ಸಾಧ್ಯನೋ ಅಷ್ಟು ಆತನಿಗೆ ಪರಿಪೂರ್ಣವಾಗಿ, ಆತನಿಗೆ ಕೊನೆಯವರೆಗೆ ಕೃತಜ್ಞತೆ ಉಳ್ಳವನಾಗಿರಬೇಕು. ಕೊನೆಯವರೆಗೆ ಆತನಿಗೆ ಸಾಕ್ಷಿಯಾಗಿರಬೇಕು ದೇವರಿಗೆ. ಎರಡನೇದಾಗಿ, ನನ್ನ ಇಷ್ಟೊಂದು ರಕ್ಷಿಸಿದ ದೇವರು ನನ್ನ ಊರಿನ ಜನರನ್ನು, ನನ್ನ ಕರ್ನಾಟಕದ ಜನರನ್ನು ರಕ್ಷಣೆ ಮಾರ್ಗ ತರಬೇಕು. ಅದು ತುಂಬ ತುಂಬ ಸುಲಭವಾಗಿ ನಡಿಬೇಕು ನನ್ನ ಆಸೆ, ದೇವರ ಕೃಪೆಯಲ್ಲಿ. ಅವಾಗ ನೋಡಿ, ನನ್ನಲ್ಲಿ ಎಷ್ಟು ಆನಂದ, ಸಂತೋಷ ಇದೆ. ಇದು ಎಲ್ರಿಗೂ ಸಿಕ್ಕಿದರೆ ಇಲ್ಲಿ ಒಂದು ಕರ್ನಾಟಕ ರಾಜ್ಯದ ಒಂದು ಪರಲೋಕ ರಾಜ್ಯ ಉಂಟಾಗ್ಬಿಡುತ್ತೆ. ಸೊ ಅದು ನನಗೆ ಬಹಳ ಒಂದು ಸಂತೋಷ ತರುತ್ತೆ. ಅದು ನಾನು ಮಾಡಬೇಕಂತ ಇಷ್ಟಪಡ್ತೀನಿ. ಅಂದರೆ ನಿಮಗೆ ದೇವರನ್ನು ಕಂಡುಕೊಂಡ ನಂತರ, ಯೇಸು ಸ್ವಾಮಿಯನ್ನು ಕಂಡುಕೊಂಡ ನಂತರ ನಿಮಗೆ ಆನಂದ, ಸಂತೋಷ ಬಂದಿದೆ. ಆ ಸಂತೋಷ ಇತರರಿಗೆ ಹಂಚಿಕೊಡ್ಬೇಕಂದ್ರೆ ನಿಮ್ಮ ಆಸೆ ಆಗಿದೆ. ಖಂಡಿತ. ಅದಕ್ಕಾಗಿ ನೀವು ಪ್ರಯಾಸ ಪಡ್ತಾ ಇದ್ದೀರಿ. ಹೌದು, ಅದಕ್ಕಾಗಿ ಸುವಾರ್ತೆ ಸಾರಬೇಕು. ನಾನೇನು ಮಾಡ್ತೀನಿ, ನಾನು ಹಾಡುಗಳ ಮೂಲಕ ಇವಾಗ ಸುವಾರ್ತೆ ಸಾರ್ತಾ ಇದ್ದೀನಿ. ಹೌದೌದು, ಖಂಡಿತ. ನಾನು ಅದಕ್ಕೆ ಒಂದ್ಸಲ ನನ್ನ ಕಾರ್ ಇದೆ, ನಾನು ಕಾರಲ್ಲಿ ಹೋಗುವಾಗ ಯಾರಾದರೂ ರೋಡಲ್ಲಿ ಕೈ ಹಾಕಿದರೆ ನಿಲ್ಲಿಸ್ಬಿಟ್ಟು ಅವ್ರನ್ನ ಹತ್ತಿಸ್ಕೊಳ್ತೀನಿ, ಅವ್ರು ಪರಿಚಯ ಮಾಡಿಕೊಂಡು ನಿಧಾನಕ್ಕೆ ಅವರಿಗೆ ಏನು ಮಾಡ್ತೀನಿ, ಅವರು ಹೆಸರು, ಅವರ ಪರಿಸ್ಥಿತಿ ಎಲ್ಲ ತಿಳ್ಕೊಂಡು ನಾನೊಂದು ಹೇಳ್ತೀನಿ, ಯಾಕೆ ಇಷ್ಟೊಂದು ಕಷ್ಟಪಡ್ತೀರಾ, ಯೇಸು ಸ್ವಾಮಿ ನಂಬ್ರಿ, ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ, ನನ್ನ ಜೀವಿತದಲ್ಲಿ ಈಗ ಆಗಿದೆ ಅಂತ ಅಂದ್ಬಿಟ್ಟು ನಾನು ಡ್ರಾಪ್ ಕೊಡ್ತೀನಿ. ಅವ್ರು ಇಳಿಯೋವಾಗ ನನಗೆ ಕಾಸು ಕೊಡ್ತಾರೆ. ನಾನು ಹೇಳ್ತೀನಿ, ಈ ಕಾಸು ಬೇಡ, ಈ ಕಾಸು ನೀವೇ ಇಟ್ಕೊಳ್ಳಿ ಹಣನ, ಬಟ್ ನೀನು ದೇವರನ್ನು ಸ್ವೀಕರಿಸ್ಕೊಳ್ರಿ ಅಂತ ಅಂದ್ಬಿಟ್ಟು ನಾನು ನಂಬರ್ ಕೊಡ್ತೀನಿ. ನಿಮ್ಮ ಕಷ್ಟ ಆದಾಗ ನನಗೆ ಫೋನ್ ಮಾಡಿ, ನಾನು ನಿಮಗೋಸ್ಕರ ಪ್ರೇಯರ್ ಮಾಡ್ತೀನಿ, ಯಾವ ಸಮಯದಲ್ಲೂ ಸೋತು ಹೋಗ್ಬೇಡ್ರಿ ಅಂತ ಹೇಳಿಬಿಟ್ಟು ನಾನು ಹೋಗ್ತೀನಿ.
ಈ ರೀತಿಯಾಗಿ ನಾನು ಸುವಾರ್ತೆ ಸಾರೋದಕ್ಕೆ ಇಷ್ಟಪಡ್ತೀನಿ. ಅಂಥ ವ್ಯಕ್ತಿಗಳು ನಿಮಗೆ ತಿರುಗಿ ಕಾಂಟ್ಯಾಕ್ಟ್ ಆಗ್ತಾರಾ? ತುಂಬ ಜನ ಆಗಿದ್ದಾರೆ, ತುಂಬ ಜನ ಆಗಿದ್ದಾರೆ. ಅದರ ಮೂಲಕ ರಕ್ಷಣೆ ಹೊಂದಿದ್ದಾರಾ? ರಕ್ಷಣೆ ಹೊಂದಿದ್ದಾರೆ ಅಂತ ನನಗೆ ಇನ್ನೂ ಟಚ್ ಇಲ್ಲ. ಯಾಕೆಂತ ಹೇಳಿದರೆ ಅದು ಈಗ ನಾನು ಇಲ್ಲಿ ಮ್ಯಾಂಗ್ಳೂರು ಬಂದೆ, ಉಡುಪಿ ಬಂದಿದ್ದೀನಿ. ಉಡುಪಿ ಬರೋ ಅಂದಿವಿ ಯಾರೋ ಸಿಗ್ತಾರೆ, ಯಾರನ್ನ ಹಚ್ಕೊಂಡು ಬಂದು ಇಲ್ಲಿ ಉಡುಪಿಗೆ ಬರ್ತೀನಿ, ಮತ್ತು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ನಾನು ಹೇಳ್ತೀನಿ ಇಲ್ಲಿ ಯಾವ್ದಾದ್ರು ಚರ್ಚ್ ಇದ್ದರೆ ಸುನಿಲ್ ಡಿಸೋಜ್ ಅವ್ರು ಇದ್ದಾರೆ, ಅವ್ರ ಚರ್ಚಿಗೆ ಹೋಗಿ ಅಂತೇಳಿ ಅಲ್ಲಿ ಪಾಸ್ಟಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬಿಟ್ಬಿಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಬಿಟ್ಬಿಟ್ಟು ಅವ್ರು ಅಲ್ಲಿ ಹೋಗ್ತಾ ಇರ್ತಾರೆ. ಸೊ ಆ ಥರ. ನಿಮಗೆ ಈ ಸೇವೆಯಲ್ಲಿ ಸಂತೋಷ ಇದೆಯಾ? ತುಂಬ ಸಂತೋಷ ಇದೆ, ತುಂಬ ಸಂತೋಷ ಇದೆ. ಈಗ ನಾನು ನಿಮಗೆ ಪುನಃ ಕೇಳ್ತೇನೆ, ನೀವು ರಕ್ಷಣೆ ಬಂದ ನಂತರ ನೀವು ಏನಾದರೂ ವಿರೋಧಿಗಳನ್ನು ಹಿಂಸೆಯನ್ನು ಅನುಭವಿಸಿದ್ದೀರಾ? ಖಂಡಿತ ಅನುಭವಿಸಿದ್ದೀನಿ. ಯಾರಿಂದ? ನಿಮ್ಮ ಕುಟುಂಬವ, ಅಥವಾ ನಿಮ್ಮ ನೆರೆಕರೆಯವರ, ಊರಿನವರ, ಅಥವಾ ಕ್ರಿಸ್ತ ವಿರೋಧಿಗಳ? ಕ್ರಿಸ್ತ ವಿರೋಧಿಗಳು. ಹೇಗೆ ಹಿಂಸೆಯನ್ನು? ನಾನಿರೋ ಪ್ಲೇಸಲ್ಲಿಲ್ಲ, ನಾನು ಮೀಟಿಂಗ್ ಅಂತ ಹೋಗಿದ್ದೀನಿ. ಈಗ ರೀಸೆಂಟಾಗಿ ಒಂದು 2 ವಾರ, 1 ತಿಂಗಳ ಹಿಂದೆ ಒಂದು ಮೀಟಿಂಗ್ ಹೋಗಿದ್ದೆ. ಆ ಪ್ಲೇಸ್ಗೆ ಹೋದಾಗ ವರ್ಷಿಪ್ ಸ್ಟಾರ್ಟ್ ಆಗಬೇಕು, ನಾನು ಜಸ್ಟ್ ಅಲ್ಲಿ ರೀಚ್ ಆಗಿದ್ದೀನಿ. ಆಗಿದ ತಕ್ಷಣ ಸ್ವಲ್ಪ ಜನ ಬಂದುಬಿಟ್ಟು ಗಲಾಟೆ ಮಾಡಿಬಿಟ್ರು, ನಮ್ಮ ಕಡೆಯವ್ರಿಗೆಲ್ಲ ಹೊಡೆದ್ಬಿಟ್ರು. ಸೊ ನಾನು ಸ್ವಲ್ಪ ಹ್ಯೂಮನ್ ರೈಟ್ಸಲ್ಲಿ ಇದ್ದಿದ್ದರಿಂದ ನನಗೇನು ತೊಂದರೆ ಆಗಲಿಲ್ಲ. ಹ್ಯೂಮನ್ ರೈಟ್ಸಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಕರ್ನಾಟಕ ಹ್ಯೂಮನ್ ರೈಟ್ಸಲ್ಲಿ ನೀವು ಜನರಲ್ ಸೆಕ್ರೆಟರಿ ಆಗಿ? ಇಲ್ಲ, ಹ್ಯೂಮನ್ ರೈಟ್ಸ್ ಅವೇರ್ನೆಸ್ ಕಮಿಟಿಯಲ್ಲಿ ಕರ್ನಾಟಕ ಸ್ಟೇಟ್ಗೆ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಸೊ ಹಾಗಾಗಿ ಅದರಲ್ಲಿ ಇದ್ದಿದ್ದರಿಂದ ನನಗೆ ಪೊಲೀಸ್ ಎಲ್ಲ ತುಂಬ ಪ್ರೊಟೆಕ್ಟ್ ಮಾಡಿ ಇದು ಮಾಡಿದರು. ಸೊ ಅದು ಆ ಥರದ ಘಟನೆಗಳು ನಡೀತಾ ಇರುತ್ತೆ ಅವಾಗ ಅಲ್ಲಲ್ಲಿ ಅಷ್ಟು ಬಿಟ್ಟರೆ ನನಗೆ ವೈಯಕ್ತಿಕವಾಗಿ ಎಲ್ಲೂ ನನಗೆ ಅಟ್ಯಾಕ್ ಆಗೋದು, ಪ್ರಾಬ್ಲಮ್ ಮಾಡೋದು ಮಾಡಲಿಲ್ಲ. 2008ರಲ್ಲಿ ನನ್ನ ಮನೆಯಲ್ಲಿ ಸಿಂಗಟಿಗೆರೆಯಲ್ಲಿ ಒಂದು ಗುಂಪು ಬಂದು ಚಿಕ್ಕಮಗಳೂರು ಇಲ್ಲ ಕಡೂರಿಗೆ ಬಂದು ನನ್ನ ಭಾವ ಅವತ್ತಿಲ್ಲ, ನನ್ನ ತಂದೆಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಎಲ್ಲ ಮನೆಯೆಲ್ಲ ಹೊಡೆದು ಪುಡಿ ಮಾಡಿ. ಏನು ಮಾಡಿದ್ರು ನಿಮ್ಮ ತಂದೆ? ಯಾರಿಗಾದ್ರೂ ಏನು ಮಾಡಿದ್ರು? ನನ್ನ ತಂದೆ ನನ್ನ ಭಾವ ಅಲ್ಲಿ ಸೇವೆ ಮಾಡ್ತಿದ್ದಾರಲ್ಲ, ಇವರು ಮತಾಂತರ ಮಾಡ್ತಾರೆ, ಆಮೇಲೆ ಇವರು ಕ್ರಿಶ್ಚಿಯನ್ಗೆ ಜಾತಿಗೆ ಕನ್ವರ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಊರಿನವರು, ಹೊರಗಡೆನ ಜನರು ಎಲ್ಲರೂ ಇಬ್ಬರೂ ಕ್ಲಬ್ ಆಗಿ ಒಂದು ಸಂಡೇ ವರ್ಷಿಪ್ ಮುಗಿದ ಮೇಲೆ ಚೆನ್ನಾಗಿ ಹೊಡೆದ್ಬಿಟ್ರು. ನನ್ನ ತಂದೆಗೆ ಸ್ವಲ್ಪ ಕಿಡ್ನಿ ಡ್ಯಾಮೇಜ್ ಎಲ್ಲ ಆಗೋ ಥರ, ಆಮೇಲೆ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಎಲ್ಲ ರೋಡಲ್ಲೆಲ್ಲ ಇದು ಮಾಡಿ ಸ್ಟೇಷನಲ್ಲಿ ಹಾಕಿ ಎಲ್ಲ ಮಾಡಿದರು. ಸೊ ಅದಾದ ನಂತರ ತುಂಬ ಗಲಾಟೆ ಆಯಿತು. ಗಲಾಟೆ ಆದಮೇಲೆ ಸ್ಟೇಷನ್ಗೆ ಹಾಕಿದರು. ಸ್ಟೇಷನ್ನಲ್ಲಿ ಅವರಿಗೆ ಮತ್ತೆ ಬೇಲ್ ಆಯಿತು ಸ್ಟೇಷನಿಂದನೇ. ಅದಾದ ನಂತರ ನಮ್ಮ ಊರಿನವರೆಲ್ಲ ಈಗ ನಮಗೆ ಸಪೋರ್ಟ್ ಆಗಿದ್ದಾರೆ. ಒಂದು ಕೇಸ್ ಸಹ ಆಯಿತು. ಅದಾದಮೇಲೆ ನಮ್ಮ ಊರಿನವ್ರು ಸಪೋರ್ಟ್ ಆಗಿದ್ದಾರೆ, ಈಗೇನು ಚಿಂತೆ ಇಲ್ಲ. ಸೊ ಹೊರಗಡೆಯಿಂದ ಬಂದಂಥ ಜನರು ಈ ಕೆಲಸ ಮಾಡಿದರು. ಅಲ್ಲ, ಆ್ಯಕ್ಚುಲಿ ನೀವು ಮತಾಂತರ ಮಾಡ್ತೀರಾ? ಮತಾಂತರ ಅಂತಂದರೆ ನೀವು ಮತಾಂತರ ಆಗಿದ್ದೀರಾ? ಇಲ್ಲ, ನಾನು ಮತಾಂತರ ಆಗಿಲ್ಲ. ಅದು ಮತಾಂತರ ಅಂದರೆ ಏನು ಅಂತ ನಂಗೆ ಗೊತ್ತಿಲ್ಲ. ಸೊ ನಿಮಗೇನಾದರೂ ಗೊತ್ತಿದೆಯಾ ಮತಾಂತರ? ನನಗೆ ಗೊತ್ತಿಲ್ಲ, ಆದರೆ ಮಾನಸಾಂತರ ವಿಷಯದಲ್ಲಿ ನನಗೆ ಗೊತ್ತಿದೆ. ಅಲ್ಲ, ನಾನು ಅವತ್ತು ನವೀನ್, ಇವತ್ತು ಸಹ ನವೀನೇ, ಮತ್ತು ನನ್ನ ಊರು ಅದೇನೆ. ನನ್ನ ತಂದೆ ತಾಯಿಗಳು ಅವರೇ, ನನ್ನ ತಂದೆ ತಾಯಿಗಳನ್ನ ಬಿಡಲಿಲ್ಲ. ಬಂಧು ಮಿತ್ರರು ಅವರೇ, ನನ್ನ ತಂಗಿಯರು ಅವರೇ. ಅದಕ್ಕೆ ನಂಬಿಕೆಯನ್ನು ಬದಲಿಯಾಗಿ ಮಾಡಿದ್ದೀರಿ? ಹೌದು, ಖಂಡಿತವಾಗ್ಲು. ನನ್ನ ಜಾತಿನೂ ಅದೇ. ನಾನು ಇವಾಗ ಹೇಳಿದೆ, ನಾನು ಕ್ರಿಶ್ಚಿಯನ್ ಅಂತ ಹೇಳಿಲ್ಲ ನಿಮ್ಮ ಹತ್ರ, ಬೆಸ್ತರು ಅಂತ ಹೇಳಿದೆ. ನಾನು ಬೆಸ್ತರು, ಓಕೆನಾ. ಬಟ್ ನಾನೇನಂತ ಹೇಳಿದ್ರೆ, ನಾನು ಮತಾಂತರ ಆಗಿದ್ದೀನಿ. ಹೇಗೆ ಅಂತ ಹೇಳಿದರೆ, ಕುಡಿಯೋದನ್ನು ಬಿಟ್ಟಿದ್ದೀನಿ. ಸೊ ನಾನು ಒಳಗಡೆ ಮತಾಂತರ ಅಲ್ಲ, ಅದು ಮಾನಸಾಂತರ ಆಗಿದ್ದೀನಿ ನಾನು, ಅಲ್ವಾ? ಆ ಮಾನಸಾಂತರ, ನಾನು ಒಳ್ಳೆಯವನಾಗಿದ್ದೀನಿ. ಅದನ್ನು ಇವರು ಮತಾಂತರ ಅಂತ ಹೇಳಿ ಜನ ತಪ್ಪು ತಿಳ್ಕೊಳ್ತಾರೆ. ಮತ್ತು ಈ ಭಾರತ ದೇಶದಲ್ಲಿ ಯಾರು ಬೇಕಾದರೂ ದೇವರನ್ನು ಪೂಜೆ ಮಾಡ್ಬೋದು, ಆರಾಧಿಸ್ಬೋದು, ಓಕೆನಾ. ಈಗ ನಮ್ಮ ತಂದೆ ತಾಯಿಗಳದ್ದು ದೇವರು ಬಂದುಬಿಟ್ಟು ಒಂದು ದೇವರು, ಅದು ಮನೆ ಅಂತ ಹೇಳ್ತಾರೆ, ನಮ್ಮ ಮನೆ ದೇವರಂತ. ಆ ಮನೆ ದೇವರನ್ನು ಪೂಜೆ ಮಾಡೋದು ಬಿಟ್ಬಿಟ್ಟು ನಮ್ಮ ತಂದೆ ತಾಯಿಗಳು ಇನ್ನೊಂದು 4-5 ದೇವರುಗಳನ್ನ ಪೂಜೆ ಮಾಡ್ತಾರೆ. ಅದೇ ಥರ ನನಗಿಷ್ಟವಾದ ದೇವರನ್ನು ನಾನು ಆರಿಸ್ಕೊಂಡಿದ್ದೀನಿ. ಸೊ ಅದು ಮತಾಂತರ ಅಲ್ಲ. ನನ್ನ ಊರಿನಲ್ಲಿ ಅಲ್ಲೇ ಇದ್ದೀನಿ, ನನ್ನ ತಂದೆ ತಾಯಿಗಳವರೇ, ಎಲ್ಲರೂ ಅವರೇ. ಒಳಗಡೆ ಕುಡಿಯೋದನ್ನು ಬಿಟ್ಟಿದ್ದೀನಿ, ನನ್ನ ತಂದೆ ಕುಡಿಯೋದು ಬಿಟ್ಟಿದ್ದಾರೆ. ನಾನು ತುಂಬ ಸಮಾಧಾನವಾಗಿದ್ದೀನಿ ಅಷ್ಟೇ. ನನ್ನ ಮತಾಂತರ ಆಗಿಲ್ಲ. ಮಾನಸಾಂತರ ಖಂಡಿತ. ಯಾಕಂದರೆ ಒಂದು ಕಾಲದಲ್ಲಿ ನಿಮ್ಮ ಜೀವಿತದಲ್ಲಿ ಸರಿ ಇರಲಿಲ್ಲ. ಹೌದು, ಜನರು ದೂಷಣೆ ಮಾಡ್ತಿದ್ರು, ಜನರು ದೂರ ಮಾಡ್ತಿದ್ರು, ಕುಟುಂಬದವ್ರು ದೂರ ಮಾಡ್ತಿದ್ರು. ಈಗ ಈ ದೇವರು ನಂಬಿದ ನಂತರ, ಯೇಸು ದೇವರನ್ನು ನಂಬಿದ ನಂತರ ನಿಮ್ಮ ಪರಿಸ್ಥಿತಿ ಬದಲಾಗಿದೆ. ಖಂಡಿತ. ನಿಮ್ಮ ಊರಿನ ಪರಿಸ್ಥಿತಿ ಬದಲಾಗಿದೆ. ಹೌದು. ನಿಮ್ಮನ್ನು ಜನರು ನೋಡುವಂಥ ಒಂದು ದೃಷ್ಟಿ ಬದಲಾಗಿದೆ. ಖಂಡಿತ. ಹೌದು. ಅದು ನಿಮ್ಮ ಜೀವಿತದಲ್ಲಿ ಆದಂಥ ಬದಲಾವಣೆ. ಹೌದೌದು.
ಅಂದರೆ ಒಂದು ಮಾನಸ ಅಂತ ನೀವು ಹೇಳಿದ್ರಿ, ರೌಡಿಸಮ್ ಮಾಡ್ತಿದ್ರಿ, ಕುಳಿತಿದ್ರಿ, ಹೌದು ಬೇರೆ ಬೇರೆ ಇದರಲ್ಲಿದ್ರಿ, ಅದನ್ನು ಬಿಟ್ಟು ಹೌದೌದು ನಿಜವಾದ ಒಂದು ಜೀವಿತವನ್ನು ಜೀವಿಸ್ತಾ ಇದ್ದೀರಿ. ಹೌದೌದು. ಈಗ ಕುಡಿಯೋದಿಲ್ಲ ನೀವು, ಹೌದೌದು ರೌಡಿಸಮ್ ಇಲ್ಲ, ಯಾವುದಿಂಥ ಸಂಗತಿ ಇಲ್ಲ. ಇಲ್ಲ. ಈಗ ಒಂದು ಒಳ್ಳೆ ವ್ಯಕ್ತಿಯಾಗಿ ನೀವು ಜೀವಿಸ್ತಾ ಇದ್ದೀರಿ. ಹೌದೌದು ಇದು ಮತಾಂತರ, ಇದು ಮಾನಸಾಂತರ. ಹೌದೌದು ಖಂಡಿತವಾಗಿ. ಖಂಡಿತ. ಈಗ ಖಂಡಿತವಾಗಿ ನೀವು ಮಾನಸಾಂತರ ಹೊಂದಿದ್ದೀರಿ. ಎಲ್ಲ ಹಿಂದಿನ ಕಾಲ ಎಲ್ಲ ಬಿಟ್ಟು ಬಿಟ್ಟಿದ್ದೀರಿ. ಹೌದು. ಯಾಕಂದ್ರೆ ವಾಕ್ಯ ಕೂಡ ಹೇಳ್ತದೆ, ಒಬ್ಬನು ಕ್ರಿಸ್ತನಲ್ಲಿ ಇರುವುದಾದ್ರೆ ನೂತನ ಆತನು ಸೃಷ್ಟಿ. ನೂತನ ಸೃಷ್ಟಿ. ಕರೆಕ್ಟ್. ಹಳೆದೆಲ್ಲ ಹೋಯ್ತು. ಕ್ರಿಸ್ತನಲ್ಲಿ ಇರುವುದಾದ್ರೆ ಮಾತ್ರ. ಹೌದೌದು ಹೌದು. ಕ್ರಿಸ್ತನಲ್ಲಿ ಇಲ್ಲದಿದ್ರೆ ಅದೇ ಅದೇ ಪರಿಸ್ಥಿತಿ. ಹೌದು. ನನ್ನ ಬಟ್ಟೆ ಚೇಂಜ್ ಆಗಿದೆ, ನಂದು ದಾಡಿ ಚೇಂಜ್ ಆಗಿದೆ. ಅವಾಗೆಲ್ಲ ದಾಡಿ ಬಿಡ್ತಾ ಇದ್ದೆ, ದಾಡಿ ಬಿಡ್ತೀವಿ, ಸ್ನಾನ ಮಾಡ್ತಿರ್ಲಿಲ್ಲ, ಒಳ್ಳೆ ಇನ್ಶೇಟ್ ಮಾಡೋದು ಗೊತ್ತಿಲ್ಲ, ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಒಂದು ಕಲ್ಚರ್ ಗೊತ್ತಿಲ್ಲ. ಖಂಡಿತವಾಗ್ಲೂ ದೊಡ್ಡವರಿಗೆ ಹೆಂಗೆ ಮರ್ಯಾದೆ ಕೊಡಬೇಕಂತ ಗೊತ್ತಿಲ್ಲ. ಈಗ ಯೇಸು ಕ್ರಿಸ್ತನ ಎಲ್ಲವನ್ನ ಕಲಿಸಿಕೊಂಡಿದ್ದೆ. ಖಂಡಿತ. ವಾಕ್ಯನೇ ಕಲಿಸಿಕೊಡ್ತಾರೆ. ವಾಕ್ಯ ಎಲ್ಲ ಕಲಿಸ್ಕೊಟ್ಟಿದ್ದೆ. ಖಂಡಿತವಾಗಿ. ಬ್ರದರ್, ನೀವು ಹಾಡುಗಳನ್ನು ಮಾತು ಹಾಡ್ತೀರಲ್ಲ, ಹೌದು ಹೌದು. ಯಾವಾಗದಿಂದ ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ? ನಾನು ಯಾವಾಗ ದೇವರನ್ನು ಕಂಡುಕೊಂಡೋ ಅದಾದ ನಂತರ ಒಂದು 3 ವರ್ಷ, 2004ರಲ್ಲಿ ನಾನು ದೇವ್ರನ್ನ ಕಂಡುಕೊಂಡೆ. 2003ರಲ್ಲಿ ನಾನು ದೇವ್ರನ್ನ 2002-2003ರಲ್ಲಿ ದೇವ್ರನ್ನ ಕಂಡುಕೊಂಡೆ. ಅದಾದ ನಂತರ 2004ರಲ್ಲಿ ಒಂದು ಸ್ವಂತ ಗಾಡಿ ತೆಗೆದುಕೊಂಡೆ. ಆ ದೇವರು ಕೊಟ್ಟಂತಹ ಗಾಡಿಗೋಸ್ಕರ ದೇವರು ಎಷ್ಟು ಒಳ್ಳೆಯವರಪ್ಪ ಅಂತ ಹೇಳಿ ಒಂದು ಹಾಡನ್ನು ಬರೆದೆ. ಅಪ್ಪ ನೀನೆ, ಅಮ್ಮ ನೀನೆ, ನನ್ನ ಒತ್ತು ಹೋಗುವ ಒಳ್ಳೆ ಕುರುಬನು ನೀನೆ, ಎಸಯ್ಯ ಅಂತ ಹೇಳಿ ನಾನು ಬರೆದೆ. ಆ ಹಾಡು ಕರ್ನಾಟಕ ರಾಜ್ಯದಲ್ಲಿ ತುಂಬ ಜನರಿಗೆ ಭಾಳ ಮುಟ್ಬಿಡ್ತು. ಸೊ ಈ ರೀತಿಯಾಗಿ ನಾನು ಆವಾಗ ಹಾಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಎಷ್ಟು ಹಾಡುಗಳನ್ನು ಈತನಿಗೆ ಬರೆದಿದ್ದೀನಿ ನೀವು? ಇಲ್ಲಿವರೆಗೆ ನಾನು ಒಂದು 50-60 ಹಾಡುಗಳನ್ನ ಬರೆದಿದ್ದೆ. ಅದರದ್ದು ಆಲ್ಬಮ್ ಮಾಡಿದ್ದೀರಾ? ಆಲ್ಬಮ್ ಮಾಡಿದ್ದೀನಿ. ಶಾರೋನಿನ ರೋಜಾ ಅಂತ ಅಂದ್ಬಿಟ್ಟು ಕನ್ನಡ ಆಲ್ಬಮ್ ಮಾಡಿದ್ದೇನೆ. ಬೇರೆ ಭಾಷೆಗಳಲ್ಲಿ ಇಲ್ಲ ಮಾಡಿ, ಖಾಲಿ ಕನ್ನಡದಲ್ಲಿ ಮಾಡಿ. ಕನ್ನಡದಲ್ಲಿ ಎಷ್ಟು ಆಲ್ಬಮ್ ಮಾಡಿದ್ದೀರಿ? 4 ಆಲ್ಬಮ್ ಮಾಡಿದ್ದೀನಿ. 4 ಆಲ್ಬಮ್ ಮಾಡಿದ್ದೀರಿ. ಅಂದರೆ ಈ 4 ಆಲ್ಬಮ್ ಕೂಡ ಕ್ರಿಸ್ತನ ಮಹಿಮೆಗಾಗಿ ನೀವು ಮಾಡಿದಿರಿ. ಹೌದೌದು. ಬೇರೆ ಭಾಷೆಯಲ್ಲಿ ಹಾಡಿದ್ದೀರಿ ಯಾವುದಾದ್ರೂ? ಬೇರೆ ಭಾಷೆಯಲ್ಲಿ ಯಾವುದಲ್ಲೂ ಹಾಡಿಲ್ಲ, ಕನ್ನಡ ಮಾತ್ರ. ಕನ್ನಡ ಮಾತ್ರ. ಮುಂದೆ ಏನು ಈ ಆಲ್ಬಮ್ ವಿಷಯದಲ್ಲಿ ಏನು ಮಾಡಬೇಕಂತ ಇದ್ದೀನಿ? ಮುಂದೆ ಇನ್ನು ಈಗ 5th ಆಲ್ಬಮ್ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡ್ತಾ ಇದ್ದೀನಿ. ದೇವರ ಚಿತ್ತ ಇದ್ದರೆ, ಖಂಡಿತವಾಗ್ಲೂ ದೇವರ ಕೃಪೆ ಇದ್ದರೆ ನಾನು ತಮಿಳು ಮತ್ತು ತೆಲುಗಲ್ಲಿ ನೆಕ್ಸ್ಟ್ ಇದೇ ಆಲ್ಬಮ್ನ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಇದೇ ಆಲ್ಬಮನ್ನು ತಮಿಳಿಗೆ ಅಥವಾ ತೆಲುಗಿಗೆ ಟ್ರಾನ್ಸ್ಲೇಟ್ ಮಾಡಿ ಭಾಷಾಂತರ ಮಾಡಬೇಕಂತ. ಅಂದರೆ ಇದಕ್ಕೆಲ್ಲ ಸಪೋರ್ಟ್ಸ್? ಫಸ್ಟ್ ಆಲ್ಬಮ್ ಮಾಡುವಾಗ ನನ್ನ ಚರ್ಚ್ ಅವರೇ 27,000 ರೂಪಾಯಿ ಕಲೆಕ್ಟ್ ಮಾಡಿ ಕೊಟ್ಟರು. ಫಸ್ಟ್ ಆಲ್ಬಮ್ ಅಷ್ಟೇ ಆಯಿತು, ಅಷ್ಟೇ ಕೊಟ್ಟರು. 27,000 ರೂಪಾಯಿಗೆ ಫಸ್ಟ್ ಆಲ್ಬಮ್ ರಿಲೀಸ್ ಮಾಡಿ ಮುಗಿಸ್ತೀವಿ. ಯಾವಾಗದು? 2005-6 ಅಂದ್ಕೊಳ್ತೀನಿ. 2005ರಲ್ಲಿ ಕರೆಕ್ಟ್. 27,000ಕ್ಕೆ ಮುಗಿಯಿತು. ಆಯ್ತು. ಈಗ ಒಂದು ಆಲ್ಬಮ್ ಮಾಡಬೇಕಂದ್ರೆ 4-5 ಲಕ್ಷ ಬೇಕಂತ. ಖಂಡಿತ. ಈಗ ಒಂದು ಅಟ್ಲೀಸ್ಟ್ ಅಂದ್ರೆ ಮಿನಿಮಮ್ ಅಂದರೆ ಒಂದು 2.5-3 ಲಕ್ಷ ಬೇಕೇ ಬೇಕು. ಸೊ ಅದಕ್ಕೆಲ್ಲ ನಾನು ಸ್ವಲ್ಪ ಬಿಸ್ನೆಸ್ ಮಾಡ್ತೀನಿ, ಮತ್ತು ನಮ್ಮ ಸಹೋದರೆಲ್ಲ ಸಪೋರ್ಟ್ ಮಾಡ್ತಾರೆ, ಮತ್ತು CD ಪರ್ಚೇಸ್ ಮಾಡ್ತಾರೆ ಜನ, ಮತ್ತು ಕೆಲವು ಜನರು ಕಳಿಸ್ಕೊಡ್ತಾರೆ. ಕೆಲವು ಜನರಿಗೆ ತುಂಬ ಇಷ್ಟ ಹಾಡುಗಳು, ಅವರು ನಾವು ಸಪೋರ್ಟ್ ಮಾಡ್ತೀವಿ ಅಣ್ಣ ಅಂತ ಹೇಳಿ ಅವರು ಮಾಡ್ತಾಯಿದ್ದಾರೆ. ಸೊ ಜೊತೆಗೆ ಸುವಾರ್ತೆ ಸೇವೆಯಲ್ಲಿ ನಿಮಗೆ ಹೇಗೆ ಸಂತೋಷ ಇದೆಯಾ? ತುಂಬ ಸಂತೋಷ ಇದೆ, ಖಂಡಿತವಾಗ್ಲೂ ತುಂಬ ಸಂತೋಷ ಇದೆ ಸುವಾರ್ತೆ ಸೇವೆ. ಯಾಕೆಂತ ಹೇಳಿದರೆ, ನನ್ನನ್ನು ದೇವರು ದೀನನನ್ನು ಧೂಳಿನಿಂದ ಮೇಲಕ್ಕೆತ್ತಿ, ದರಿದ್ರನಾಗಿದ್ದಕ್ಕ ನನ್ನ ತಿಪ್ಪೆಯಿಂದ ಮೇಲಕ್ಕೆತ್ತಿ ಈ ಮಹಿಮಾ ಸಿಂಹಾಸನದ ಮೇಲೆ ಕುಂಡ್ರಿಸಿದಾರಲ್ಲ, ಯಾರಿಗೆ ತಾನೇ ಇದನ್ನು ಹೇಳಲಿಕ್ಕೆ ಸಂತೋಷ ಆಗೋದಿಲ್ಲ ಹೇಳಿ? ಅಲ್ಲ, ಬೈಬಲಲ್ಲಿ ನಾವು ನೋಡ್ತೇವೆ, ಪೇತ್ರ ಮತ್ತು ಯೋಹಾನ್ ಇಬ್ಬರು ದೇವಾಲಯಕ್ಕೆ ಹೋದಾಗ ಒಬ್ಬ ಕುಂಟ ದೇವಾಲಯದ ಮುಂದೆ ಕೂತ್ಕೊಂಡಿದ್ದಾನೆ. ಅವನಿಗೆ ಕಾಲು ಬಂದ ತಕ್ಷಣ ನಿಮಗೆ ಸಂತೋಷ ಆಯ್ತು ಅಂತ ನಾವು ಕೇಳೋದೇ ಬೇಡ, ಅವನಿಗೆ ಕುಣಿದಾಡ್ದ, ಜಿಗಿದಾಡ್ದ. ಸೊ ನಾನು ಒಂದು ದಿನ ಕುಂಟ ಆಗಿದ್ದೆ, ಖಂಡಿತವಲ್ಲೂ ದೇವರು ಯಾರು ಅಂತ ಗೊತ್ತಿಲ್ಲದೇ ಕುಂಟ ಆಗಿದ್ದೆ. ಬಡತನ, ದರಿದ್ರತನ, ಕಷ್ಟದಲ್ಲಿ ಕುಂಟನಾಗಿದ್ದೆ. ದೇವರು ಇವತ್ತು ಅದನ್ನೆಲ್ಲ ಮುರಿದಾಕ್ಬಿಟ್ಟು ನನ್ನ ಕಾಲುಗಳಿಗೆ ಕೊಟ್ಟಿದ್ದಾರೆ. ಅವಾಗ ಕಾಲಿರಲಿಲ್ಲ, ಇವಾಗ ಕಾಲಿದೆ. ನಿಜವಲ್ಲೂ ಎಷ್ಟು ಸಂತೋಷ ಆಗುತ್ತೆ. ಈಗ ನೀವು ಈ ಸೇವೆಗ ನಿಮಿತ್ತವಾಗಿ ಅಂದರೆ ಕರ್ನಾಟಕ ಬಿಟ್ಟು ಬೇರೆ ಕೆಲವು ಆಂಧ್ರಕ್ಕೆ ಹೋಗಿದ್ದೀರಿ, ತಮಿಳ್ನಾಡಿಗೆ ಹೋಗಿದ್ದೀರಿ. ಬೇರೆ ಯಾವುದೇ ಪ್ರಾಂತ್ಯಕ್ಕೆ ಹೋಗದ ಯಾವುದಾರ ದರ್ಶನ ಇಟ್ಟುಕೊಂಡಿದ್ದೀರಾ ಸೇವೆ ನಿಮಿತ್ತವಾಗಿ, ಕ್ರಿಸ್ತನ ಸೇವೆ ನಿಮಿತ್ತವಾಗಿ? ಮಲೇಷ್ಯಾಗೆ ಹೋಗ್ಬೇಕಂತ, ಮಲೇಷ್ಯಾಗೆ ಒಂದು ಅವಕಾಶ ಇದೆ. ಕೆಲವರು ಕರೀತಾ ಇದ್ದಾರೆ, ದೇವ್ರ ಚಿತ್ತ ಇದ್ದರೆ ಅಲ್ಲಿ ಹೋಗ್ಬಿಟ್ಟು. ಬೇರೆ ಗಲ್ಫ್ ರಾಷ್ಟ್ರಗಳು ಅಥವಾ ಇದೆ ಸ್ಟೇಟ್ಸ್ಗಳಿಗೆಲ್ಲ ಇಲ್ಲ ಹೇಳಿದ್ದಾರೆ. ಒಂದ್ಸರಿ ನನಗೆ ಗಲ್ಫ್ಗೂ ಸಹ ಕರೆದಿದ್ದಾರೆ. ಒಂದ್ಸರಿ ನಾವು ಇನ್ವೈಟ್ ಮಾಡ್ತೀವಿ ಬರಬೇಕಂತ. ಸೊ ದೇವ್ರ ಚಿತ್ತ ಇದ್ದರೆ ಖಂಡಿತ ಹೋಗ್ಬಿಟ್ಟು ಅಲ್ಲೂ ಸಹ ದೇವ್ರು ನಮ್ಮ ಮಹಿಮೆ ಪಡಿಸಿ ಬರೋಣ. ಕರ್ನಾಟಕದ ಮೂಲೆ ಮೂಲೆಗೂ ನಾನೊಂದು ಹಾಡು ಬರೆದಿದ್ದೀನಿ, ಕರ್ನಾಟಕದ ಮೂಲೆ ಮೂಲೆಗೂ ಯೇಸು ನಾಮವ ಸಾರಲೇಬೇಕು, ಕನ್ನಡ ನಾಡ ರಕ್ಷಣೆಗಾಗಿ ದುಡಿಯಲೇಬೇಕು ಅಂತ ಒಂದು ಹಾಡನ್ನು ಬರೆದಿದ್ದೇನೆ. ಸೊ ಹಾಗಾಗಿ ಅಂದರೆ ಈ ರಾಜ್ಯ ಕರ್ತನಿಗಾಗಿ ಗೆಲ್ಲಬೇಕು. ಖಂಡಿತ. ಈ ರಾಜ್ಯ ಕರ್ತನ ಆಗಬೇಕು. ಹೌದು.
ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನರು ಕೂಡ ಕರ್ತನನ್ನು ಕಂಡುಕೊಳ್ಬೇಕು ಖಂಡಿತ. ಕರ್ನಾಟಕ ಮತ್ತು ಸಾಕ ಇಲ್ಲ, ಇಡೀ ಭಾರತ ದೇಶ, ಇಡೀ ಪ್ರಪಂಚದ ಜನರು ಕಂಡುಕೊಳ್ಬೇಕು. ಫಸ್ಟ್ ನಾವು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರನ್ನು ದೇವರಿಗೆ ನಾವು ನಡೆಸಿದರೆ ಅದು ಹಂಗೆ ನಾವು ಇಲ್ಲಿ ಬೆಂಕಿ ಇಟ್ಬಿಡೋಣ ಸಾಕು. ಅದು ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇರೋದು. ಆಮೇಲೆ ನಾವು ಹೇಳೋದೇ ಬೇಡ, ಇಡೀ ಭಾರತ ದೇಶನ ಯೇಸು ಕ್ರಿಸ್ತಲ್ಲಿ ಹೊತ್ತಿ ಉರಿಯುತ್ತೆ. ಖಂಡಿತ ಅಲ್ವಾ? ನಾವು ದೇವರ ವಾಕ್ಯ ಕೂಡ ಹೇಳ್ತದೆ, ಅಂದರೆ ಕೆಲಸಗಾರರು ಸ್ವಲ್ಪ ಮಂದಿ, ಬೆಳೆ ಬಹಳವಾಗಿದೆ. ಅಂದರೆ ಕೆಲಸಗಾರರು ಒಬ್ಬರನ್ನು ಇನ್ನೊಬ್ಬರು ಹಚ್ಚಿಬಿಟ್ರೆ ಹೌದು ಹಾಗೆ ಬೆಳೆದು ಅದನ್ನು ಯೆರೂಸಲೇಮಿನ ಪ್ರಾರಂಭವಾದ ಆ ಬೆಂಕಿ ಪ್ರಪಂಚದ ಎಲ್ಲ ಕಡೆಗೂ ಹರಡಿದೆ. ಆದ್ರೆ ಕೂಡ ಈಗ ನಿಮ್ಮಂಥವರ ಮೂಲಕ ಇನ್ನೂ ಕೂಡ ಅದು ಹರಡಬೇಕು ಹಳ್ಳಿಗಳಲ್ಲಿ. ಖಂಡಿತ ದೇವರು ಅದಕ್ಕೆ ಮಾಡ್ತಾನೆ. ಬ್ರದರ್, ನಾನು ಪುನಃ ನಿಮಗೆ ಕೇಳ್ತಾ ಇದ್ದೇನೆ, ನಿಮ್ಮ ಮುಂದಿನ ಯೋಜನೆ ಏನು? ಯಾವುದರಲ್ಲಿ? ಸೇವೆಯಲ್ಲಿ ಮುಂದಿನ ಯೋಜನೆ ಅಂದರೆ ಒಂದು ವೇಳೆ ದೇವರು ಪರಿಪೂರ್ಣವಾಗಿ, ಈಗ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಒಂದು ವೇಳೆ ಪರಿಪೂರ್ಣ ಸೇವೆಗೆ ಬಾ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ನಾನು ಖಂಡಿತವಲ್ಲ ಅವ್ರ ಸ್ವರಕ್ಕೆ ಕಿವಿಗೊಡ್ತೇನೆ. ಅವ್ರು ಬಾ ಅಂತ ಹೇಳಿದ್ರೆ ಎಲ್ಲವನ್ನ ಬಿಟ್ಬಿಟ್ಟು ಬರ್ತೇನೆ ಅಂತ ನಿರ್ಧಾರ ಮಾಡಿದ್ದೀನಿ. ಖಂಡಿತವಲ್ಲ. ಅವ್ರು ಯಾವ ಟೈಮಲ್ಲಿ ಹೇಳಿದ್ರು ನಾನು ಅವ್ರ ಸೇವೆಗೆ ಹೋಗ್ಲಿಕ್ಕೆ ರೆಡಿ. ಬಟ್ ನನಗೆ ಅಂಥ ಒಂದು ಮುನ್ಸೂಚನೆಗಳು ಯಾವುದೂ ಬಂದಿಲ್ಲ ಇದುವರೆಗೆ. ಬಟ್ ನಾನು ಅಂದ್ಕೊಳ್ತೀನಿ, ಬಿಸ್ನೆಸ್ ಮಾಡ್ಕೊಂಡು ಸೇವೆ ಮಾಡೋದು ತುಂಬ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ, ಮತ್ತು ಹಣಕ್ಕೋಸ್ಕರ ಸೇವೆ ಮಾಡುವ ಅಗತ್ಯತೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿ ಒಂದು ಬಿಸ್ನೆಸ್ ಇಟ್ಕೊಂಡು ಸೇವೆ ಮಾಡಿದರೆ ತುಂಬ ಒಳ್ಳೆಯದು. ಸರಿ, ಬಿಸ್ನೆಸ್ ಅಂದರೆ ಕೆಲವು ಸರ್ತಿ ದೇವ್ರು ಏನು ಮಾಡ್ತಾನೆ, ಪರಿಪೂರ್ಣವಾಗಿ ಸೇವೆಗೆ ಬರಬೇಕಂತ ಕೆಲವು ಸರ್ತಿ ಒತ್ತಡ ಆಗ್ತಾನೆ. ಖಂಡಿತವಾಗ್ಲು ಅಂಥ ಸಮಯದಲ್ಲಿ ನನಗೇನಾದ್ರು ಸ್ವರ ಬಂದರೆ ನಾನು ಎಲ್ಲವನ್ನು ಬಿಟ್ಟು ಆತನ ಹಿಂದೆ ಬಂದುಬಿಡ್ತೇನೆ. ಮತ್ತು ಇದು ನಿಮ್ಮ ಫ್ಯಾಮಿಲಿಗ ನಿಮ್ಮ ಜೊತೆಯಲ್ಲಿ ಸೇವೆಯಲ್ಲಿದೆಯಲ್ಲ? ಇದ್ದಾರೆ, ಎಲ್ಲರೂ ಇದ್ದಾರೆ. ನನ್ನ ತಂದೆ ತಾಯಿ, ನನ್ನ ತಂಗಿ. ನಿಮ್ಮ ಸೇವೆ ಮೂಲಕ ಬೇರೆ ಎಲ್ಲಿಯಾದರೂ ಸಭೆಗಳು ಸ್ಥಾಪನೆ ಆಗಿದೆ? ಹೌದು, ಮಾಡಿದ್ದೀವಿ. ಎಲ್ಲಿ ಮಾಡಿದ್ದೀವಿ? KGF ಹತ್ರ ಹೊಸಕೋಟೆಯಲ್ಲಿ ಮಾಡಿದ್ದೀವಿ. ಮತ್ತು ಹಳ್ಳಿಯಲ್ಲಿ ಗೋವಿಂದಪುರ ಅಂತ ಇದೆ, ಚಿಕ್ಕನಲ್ಲಾಳ್ ಅಂತ ಇದೆ, ಅಲ್ಲಿ ಮಾಡಿದ್ದೇವೆ. KR ಪೇಟೆ ತಾಲೂಕು, ಮೈಸೂರು ಡಿಸ್ಟಿಕಲ್ಲಿ KR ಪೇಟೆ ತಾಲೂಕು KR ಪೇಟೆಯಲ್ಲಿ ಮಾಡಿದ್ದೇವೆ. ಕಿಕ್ಕೇರಿ ಅಂತ ಜಾಗ ಇದೆ, ಅಲ್ಲಿ ಮಾಡಿದ್ದೇವೆ. ಚಿತ್ರದುರ್ಗದಲ್ಲಿ ಮಾಡಿದ್ದೇವೆ. ಸೊ ಎಲ್ಲ ಮಾಡಿದ್ದೇವೆ. ಸಭೆಗಳು ನಡೀತವೆ? ಹೌದೌದು, ಸಭೆಗಳು ನಡೀತಾ ಇದೆ. ಸಂಡೇ ವರ್ಷಿಪ್ ನಡೆಸ್ತಾ ಇದ್ದೀವಿ ಅಲ್ಲಲ್ಲಿ. ಅಂದರೆ ನಿಮ್ಮ ಈ ಬೆಂಗಳೂರಿನಿಂದ ಹೋದಂಥ ಸೇವಕರಲ್ಲ, ಆ ಪ್ರಾಂತ್ಯದಲ್ಲೇ ನೀವು ಸೇವಕರನ್ನ ಎಬ್ಬಿಸ್ತೀವಿ? ಇಲ್ಲ, ನಮ್ಮ ಬೆಂಗಳೂರಿಂದ ಹೋಗಿ ಅಲ್ಲಿ ಮಾಡಿಬಿಟ್ಟು ಬರ್ತಾ ಇದ್ದೇವೆ. ಅಲ್ಲಿ ನಂಬಿಕಸ್ಥರು ಸಿಕ್ಕಿದ ಮೇಲೆ ನಾವು ಅವ್ರನ್ನ ಅಲ್ಲೇ ಇಟ್ಬಿಡ್ತೀವಿ. ಸೊ ಆ ಥರ ಹಾಗೆ ಪ್ರಾರಂಭ ಮಾಡಿದ್ವಿ. ಹೌದೌದು. ನಿಮ್ಮ ಚರ್ಚ್ನಿಂದ ಎಷ್ಟು ಸಭೆಗಳು ಇವೆ? ಬೇರೆ ಒಂದು 7-8 ಸಭೆಗಳಿದೆ. 7-8 ಸಭೆಗಳನ್ನು ಮಾಡಿದೆ. ಅಂದರೆ ಈ ಬೆಂಗಳೂರಿನ ಸಭೆಯಲ್ಲಿ ಇರುವಂಥ ಸೇವಕರನ್ನೇ ನೀವು ಹಳ್ಳಿಗಳಿಗೆ ಸೇವೆ ಅಥವಾ ಬೇರೆ ಕಡೆ ಸೇವೆ ಕಳಿಸ್ತೀವಿ? ಹೌದು, ವೈಫ್ ಅಂಡ್ ಹಸ್ಬೆಂಡ್ನ ಜೊತೆ ಮಾಡಿ ಕಳಿಸ್ಬಿಡ್ತೀವಿ. 2 ವಾರಕ್ಕೆ 1 ವಾರಕ್ಕೆ ಒಂದ್ಸರಿ ಹೋಗಿ ನೋಡ್ಕೊಂಡ್ಬಿಟ್ಟು ಎಲ್ಲ ಅವ್ರು ನಡೆಸ್ಕೊಂಡು ಬಿಟ್ಟು ಬರ್ತಾರೆ. ಹೇಗೆ ಸೇವೆ ನಡೀತದೆ ಅಲ್ಲಿ? ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿ ಆತ್ಮಗಳಾದಾಯ ಆಗ್ತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಅಂದರೆ ನಾವು ನೋಡುವಾಗ ಈಗ ಬೆಂಗಳೂರು, ಮೈಸೂರು ಆ ಕಡೆ ತುಂಬ ಹಳ್ಳಿಗಳಿವೆ. ಹೌದು. ಅಂದರೆ ಅದು ಪಕ್ಕನೆ ಹೊರಗಿನ ನೋಟಕ್ಕೆ ಕಾಣೋದಿಲ್ಲ. ಹೌದು. ಅದರ ಒಳಗೆ ಹೋದರೆ ಮಾತ್ರ ಅಲ್ಲಿ ಹಳ್ಳಿಗಳ ಒಂದು ಪರಿಚಯ ನಮಗೆ ಆಗ್ತದೆ. ಅಂದರೆ ತುಂಬ ಹಳ್ಳಿಗಳು. ನಾನು ಒಂದು ಕೊಳ್ಳೇಗಾಲ ಸೈಡ್ಗೆ ಹೋಗಿದ್ದೆ. ಅಂದರೆ ಯೇಸು ಕ್ರಿಸ್ತನನ್ನು ತಿಳಿಯೋದು ಎಷ್ಟೋ ಹಳ್ಳಿಗಳಿವೆ, ಸಾವಿರಾರು ಹಳ್ಳಿಗಳಿವೆ. ಹೌದೌದು. ಆ ಹಳ್ಳಿಗಳಿಗೆಲ್ಲ ಸುವಾರ್ತೆ ಸಾರಬೇಕಾದ್ರೆ ಈಗ ನಿಮ್ಮಿಂದ ಏನಾದರೂ ಅಲ್ಲಿ ಕೆಲಸ ಆಗಬೇಕು. ಹೌದು, ಖಂಡಿತ. ಅಂಥದ್ದೆಲ್ಲ ಈಗ ದರ್ಶನ ನೀವು ಇಟ್ಟುಕೊಂಡಿದ್ದೀರಾ? ಆ ಥರ ದರ್ಶನಗಳು ಆ್ಯಕ್ಚುಲಿ ನನಗಿಲ್ಲ, ನನ್ನ ತಾಯಿಗಿದೆ. ನಮ್ಮ ತಾಯಿಯವ್ರಿಗಿದೆ. ಅವ್ರ ದರ್ಶನದ ಮೂಲಕವಾಗಿ ನಾವು ಹೋಗ್ತಾ ಇದ್ದೀವಿ. ನನಗೆ ಅಲ್ಲಿ ಸೇವೆ ಮಾಡಬೇಕು, ಇಲ್ಲಿ ಸೇವೆ ಮಾಡಬೇಕು ಅಂತ ನನಗೇನು ಅನಿಸಿಲ್ಲ. ಬಟ್ ನನ್ನ ತಾಯಿ ಎಲ್ಲಿ ಸೇವೆ ಮಾಡಿದ್ರು ಅಲ್ಲಿಗೆ ಬ್ಯಾಕ್ ಎಂಡಲ್ಲಿ ನಾನು ಸಪೋರ್ಟ್ ಆಗಿರ್ತೀನಿ. ಆದರೆ ಒಂದು ಮಾತ್ರ, ನೀವು ಕರ್ತನ ಸೇವೆ ಅಂದರೆ ನೀವು ಹಾಡುಗಳ ಮೂಲಕ ಕರ್ತನ ನಾಮವನ್ನು ಮಹಿಮೆಪಡಿಸ್ತಾ ಇದ್ದೀರಿ ಅಲ್ಲ? ಕರ್ತನ ಹಾಡುಗಳ ಮೂಲಕ ಕರ್ತನಿಗೆ ಮಹಿಮೆಪಡಿಸ್ತಾ ಇದ್ದೀರಿ. ಅದರ ಮೂಲಕ ಸುವಾರ್ತೆ ಸಾರ್ತಾ ಇದ್ದೀರಿ. ಅದರ ಮೂಲಕ ಕರ್ನಾಟಕದ ಅನೇಕ ಜನರನ್ನು ಸಂಧಿಸಿದ್ದೀರಿ. ಆ ರೀತಿಯಲ್ಲಿ ದೇವರು ಆ ಸೇವೆಯನ್ನು ಈ ಸದ್ಯಕ್ಕೆ ಉಪಯೋಗ ಮಾಡ್ತಾ ಇದ್ದಾನೆ. ಖಂಡಿತವಾಗಿ ಒಂದಿನ ನೀವು ಪರಿಪೂರ್ಣ ಸೇವೆಗೆ ಬರುವಂತ ಕೂಡ ದೇವರು ನಿಮಗೆ ಕರೆ ಖಂಡಿತ ಇರಬಹುದು. ಯಾಕಂದರೆ ದೇವರ ಕರೆಗಳು ವಿಚಿತ್ರವಾಗಿವೆ, ಹೇಳಲಿಕ್ಕಾಗಲ್ಲ. ಹೌದು. ದೇವರು ಯಾರನ್ನು ಯಾವ ಸಮಯದಲ್ಲಿ ಕರೀತಾನಂತ ಹೇಳಲಿಕ್ಕೆ ಆಗುತ್ತೆ. ಆದರೆ ಖಂಡಿತವಾಗಿ ನಿಮಗೆ ಕರೆ ಇದೆ. ಆ ಕರೆಯಲ್ಲಿ ದೇವರು ಮುಂದಿನ ದಿನ ನಡೆಸಬಹುದು. ಹೌದು. ಆಗಲಿ ನಿಮ್ಮ ಮಧ್ಯದಲ್ಲಿ ಬಂದು ಈ ಸುವಾರ್ತಿಕ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಿಮಗೆ ನನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ನಿಮ್ಮ ಸೇವೆ, ನಿಮ್ಮ ದರ್ಶನಗಳು ದೇವರು ಆಶೀರ್ವಾದ ಮಾಡಲಿ. ನಿಮ್ಮ ಪ್ರಾಂತ್ಯವು ದೇವರು ವಿಸ್ತರಣೆ ಮಾಡಲಿ. ಈ ಸೇವಾ ಪ್ರಾಂತ್ಯ ವಿಸ್ತರಣೆ ಮಾಡಲಿ. ಅದರ ಒಟ್ಟಿಗೆ ನಿಮ್ಮ ಬಿಸ್ನೆಸ್ ಕೂಡ ಮಾಡ್ತಾಯಿದ್ರಿ, ಅದನ್ನು ಕೂಡ ದೇವರು ಆಶೀರ್ವಾದ ಮಾಡಲಿ. ಅದರ ಮೂಲಕ ಅನೇಕರಿಗೆ ಸಹಾಯ ಮಾಡುವಂತಾಗಲಿ. ಅನೇಕರಿಗೆ ನೀವು ಮಾಡುವಂಥ ಬಿಸ್ನೆಸ್ ಮೂಲಕ ಅನೇಕ ಸೇವಕರಿಗೆ ಸಹಾಯ ಮಾಡುವಂಥ ಕೂಡ ದೇವರು ನಿಮಗೆ ಬಲಪಡಿಸಲಿ. ನಿಮ್ಮ ಫ್ಯಾಮಿಲಿಯನ್ನು ಕೂಡ ದೇವರು ಆಶೀರ್ವಾದ ಮಾಡಲಿ.
ನೀವು ಮಾಡುವಂಥ ಈ ಹಾಡಿನ ಸೇವೆ ದೇವರು ಇನ್ನೂ ವಿಸ್ತರಿಸಲಿ, ನಿಮ್ಮ ಟೆರಿಟರಿ ಅದು ವಿಸ್ತರಣೆ ಆಗಲಿ. ಭಾರತ ಮಾತ್ರವಲ್ಲ, ಪ್ರಪಂಚದ ಅನೇಕ ಕಡೆಗಳಲ್ಲಿ ಹೋಗಿ ನಿಮ್ಮ ಈ ಸುವಾರ್ತೆ, ಹಾಡಿನ ಮೂಲಕ ಸುವಾರ್ತೆ ಸಾರುವಂಥದ್ದು ಅದು ದೇವರು ನಿಮ್ಮ ಮೂಲಕ ನಡೆಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಪ್ರಿಯ ವೀಕ್ಷಕರೇ, ಸುವಾರ್ತಿಕ ಈ ಕಾರ್ಯಕ್ರಮದಲ್ಲಿ ಬಂದಂಥ ಸಹೋದರ ನವೀನ್ ಜೋಸೆಫ್ ಅವರ ವಿಷಯದಲ್ಲಿ ನೀವು ಕೇಳಿದ್ರಿ. ಇನ್ನೂ ಕೂಡ ದೊಡ್ಡ ಸಾಕ್ಷ್ಯ ಅವರದ್ದಿದೆ, ಆದರೆ ಅದು ಸ್ವಲ್ಪ ಮಟ್ಟಿಗೆ ಅವರು ಶಾರ್ಟ್ ಮಾಡಿ ನಮ್ಮನ್ನು ಹೇಳಿದ್ದಾರೆ. ಆದರೆ ಖಂಡಿತವಾಗಿ ಇದರ ಮೂಲಕ ನಿಮಗೆ ಉತ್ತೇಜನ ಆಗಿದೆ ನಾವು ನಂಬ್ತೇವೆ. ಇನ್ನೊಂದು ಸುವಾರ್ತಿಕರು ನಮ್ಮ ಮಧ್ಯದಲ್ಲಿ ಬರುವ ತನಕ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಬ್ರದರ್, ನಿಮಗೂ ಕೂಡ ನನ್ನ ವಂದನೆಗಳು. ಥ್ಯಾಂಕ್ ಯು. ನಾನು ಸಹ ಈ ಚಾನಲ್, ಆಸರೆ ಚಾನಲ್ ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಜನರಿಗೂ ಮತ್ತು ಆಸರೆ ಚಾನಲ್ನ ಎಲ್ಲ ತಂಡದವರಿಗೂ ನಿಮಗೂ ಸಹ ಹೃತ್ಪೂರ್ವವಾಗಿರ್ತಕ್ಕಂಥ ವಂದನೆಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು.